ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮೇ 18ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಜಾಬ್ ಲಾಸಸ್ ಬೋರ್ಡ್ ಇಲ್ ಫಾರ್ ಎಕಾನಮಿ ಅನ್ನೋದಾಗಿದೆ. ಇದನ್ನ ಜಿಎಸ್ ಪೇಪರ್ 3 ನ ಅಡಿಯಲ್ಲಿ ಇಂಡಿಯನ್ ಎಕಾನಮಿ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಕೋವಿಡ್-19 ನ ಈ ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ ಜಾಬ್ ಲಾಸಸ್ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಇದು ಭಾರತದ ಎಕಾನಮಿಗೆ ಹೊಡೆತ ಉಂಟು ಮಾಡ್ತಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಏಪ್ರಿಲ್ ತಿಂಗಳಿನ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅನ್ನುವಂಥದ್ದು ಮಾರ್ಚ್ ತಿಂಗಳಿನ ಲೇಬರ್ ಪಾರ್ಟಿಸಿಪೇಷನ್ ರೇಟ್ಗಿಂತಲೂ ಕೂಡ ಕಡಿಮೆ ಇದೆ ಅನ್ನುವಂಥದ್ದನ್ನ ಸಿಎಂಐಇ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಈ ಸೆಂಟರ್ನವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ರೈಸಿಂಗ್ ಅನ್ಎಂಪ್ಲಾಯ್ಮೆಂಟ್ ಅನ್ನ ನಾವು ಕಾಣಬಹುದಾಗುತ್ತೆ. ಮಾರ್ಚ್ಗೆ ಕಂಪೇರ್ ಮಾಡಿದಾಗ ಏಪ್ರಿಲ್ನಲ್ಲಿ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅನ್ನುವಂಥದ್ದು ಕಡಿಮೆ ಆಗಿರ್ತಕ್ಕಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಅನ್ಎಂಪ್ಲಾಯ್ಮೆಂಟ್ ರೈಸ್ ಆಗ್ತಾ ಇರ್ತಕ್ಕಂಥದ್ದು ಇಟ್ಸ್ ನಾಟ್ ಅ ಗುಡ್ ಸೈನ್ ಫಾರ್ ದ ಎಕಾನಮಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅನ್ನುವಂಥದ್ದು ಕಳೆದ ವರ್ಷದ ಲಾಕ್ಡೌನ್ ಈಸ್ ಆದ ನಂತರದಲ್ಲಿ ಕಳೆದ ವರ್ಷದ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅನ್ನುವಂಥದ್ದು ಕಡಿಮೆ ಆಗಿತ್ತು. ಆದರೆ ಲಾಕ್ಡೌನ್ ಅನ್ನ ಈಸ್ ಮಾಡ್ತಾ ಬಂದಂತೆಲ್ಲ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅನ್ನುವಂಥದ್ದು ರಿಕವರ್ ಆಗ್ತಾ ಇತ್ತು. ಆದ್ರೆ ಮೊದಲಿನ ಮೊಮೆಂಟಮ್ ಅನ್ನ ಗೈನ್ ಮಾಡೋದಕ್ಕೆ ಮುಂಚೆಯೇ ಫುಲ್ಲಿ ರಿಕವರ್ ಆಗೋದಕ್ಕೆ ಮುಂಚೆಯೇ ಈಗ ಮತ್ತೆ ಲಾಕ್ಡೌನ್ ಹೇರಿರುವಂತ ಕಾರಣದಿಂದಾಗಿ ಲೇಬರ್ ಫೋರ್ಸ್ ನ ಮೇಲೆ ಇದು ತೊಂದರೆ ಉಂಟು ಮಾಡಿದೆ. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅನ್ನುವಂಥದ್ದು ಕಡಿಮೆ ಆಗಿದೆ ಮಾರ್ಚ್ಗೆ ಕಂಪೇರ್ ಮಾಡಿದಾಗ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಏಪ್ರಿಲ್ ನಲ್ಲಿ 8% ನಷ್ಟಿದೆ. ಮಾರ್ಚ್ ನಲ್ಲಿ ಕೇವಲ 6.5% ನಷ್ಟು ನಾವು ಕಾಣಬಹುದಾಗಿತ್ತು. ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನುವಂಥದ್ದು ಎಕಾನಮಿಯಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಎಕಾನಮಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಉಂಟಾಗ್ತಾ ಇದೆ ಅನ್ನುವಂಥದ್ದು. ಭಾರತದಲ್ಲಿ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅನ್ನುವಂಥದ್ದು ಏಪ್ರಿಲ್ ನಲ್ಲಿ 40% ಇರುವಂಥದ್ದು. ಅದೇ ಈ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅನ್ನುವಂಥದ್ದು 2% ಪಾಯಿಂಟ್ಸ್ ನಷ್ಟು ಕಡಿಮೆ ಆಗಿದೆ 2020ರ ಏಪ್ರಿಲ್ನ ಹಿಂದಿನ ದಿನಗಳಿಗೆ ನಾವು ಕಂಪೇರ್ ಮಾಡಿದಾಗ. ಈ ರೀತಿ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ನಲ್ಲಿ 2% ಪಾಯಿಂಟ್ ನಷ್ಟು ಕಡಿಮೆ ಆಗುವಂಥದ್ದು ಇಟ್ ಇಸ್ ವೆರಿ ಸೀರಿಯಸ್ ಮ್ಯಾಟರ್ ಅಂತ ಹೇಳಿ ಕೂಡ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಭಾರತದಷ್ಟು ಪಾಪ್ಯುಲೇಷನ್ ಹೊಂದಿರತಕ್ಕಂಥ ರಾಷ್ಟ್ರದಲ್ಲಿ ರೀತಿ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಕಡಿಮೆ ಆಗುವಂಥದ್ದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗುವಂಥದ್ದು ನಮ್ಮ ಎಕಾನಮಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದೆ ಆರ್ಟಿಕಲ್. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂದ್ರೆ ಏನು ಅನ್ನುವಂಥದ್ದನ್ನ ಎಕಾನಮಿಯಲ್ಲಿ ನೇರವಾಗಿ ಪ್ರಿಲಿಮ್ಸ್ ಪ್ರಶ್ನೆಯಾಗಿ ಕೇಳಬಹುದು. ಈ ರೀತಿ ಯಾವ್ದಾದ್ರು ಟರ್ಮ್ಸ್ ಗಳನ್ನ ಎಕಾನಮಿ ಬೇಸಿಸ್ ನಲ್ಲಿ ಇರುವಂತವನ್ನ ನೇರವಾಗಿ ಪ್ರಿಲಿಮ್ಸ್ ನಲ್ಲಿ ಕೇಳುವಂತದನ್ನ ಸಾಕಷ್ಟು ಬಾರಿ ನಾವೀಗಾಗಲೇ ಯುಪಿಎಸ್ಸಿ ಪ್ರಿಲಿಮ್ಸ್ ನಲ್ಲಿ ಕಂಡಿರುವಂತದ್ದು. ಕೆಪಿಎಸ್ಸಿಯು ಕೂಡ ಯುಪಿಎಸ್ಸಿಯ ಪ್ಯಾಟರ್ನ್ ಅನ್ನ ಇತ್ತೀಚೆಗೆ ಫಾಲೋ ಮಾಡ್ತಿರೋದ್ರಿಂದಾಗಿ ಕೆಪಿಎಸ್ಸಿ ಪರೀಕ್ಷೆಗಳಲ್ಲೂ ಈ ರೀತಿ ಪ್ರಶ್ನೆಗಳನ್ನ ಕೇಳಬಹುದು. ನಮ್ಮ ಎಕಾನಮಿಯಲ್ಲಿ ಇರುವಂತಹ ಪಾಪ್ಯುಲೇಷನ್ ನಲ್ಲಿ ನಾವು ಲೇಬರ್ ಫೋರ್ಸ್ ಅಂತ ಏನ್ ಕರಿತೇವೆ ಅಂದ್ರೆ ಯಾರೆಲ್ಲ ವರ್ಕ್ ಮಾಡ್ತಿರ್ತಾರೆ ಅಥವಾ ನಾವು ವರ್ಕ್ ಮಾಡಬೇಕು ಅಂತ ಹೇಳಿ ವರ್ಕ್ ಅನ್ನ ಸೀಕ್ ಮಾಡ್ತಿರ್ತಾರೆ ಅಥವಾ ನಾವು ಯಾವುದೇ ಕೆಲಸಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿ ವರ್ಕಿಗೆ ಅಂತ ಹೇಳಿ ರೆಡಿ ಇರುವಂತ ಪಾಪ್ಯುಲೇಷನ್ ಏನಿರುತ್ತೆ ಇದನ್ನ ನಾವು ಲೇಬರ್ ಫೋರ್ಸ್ ಅಂತ ಕರಿತೇವೆ. ನಮ್ಮಲ್ಲಿರುವಂತ ಪಾಪ್ಯುಲೇಷನ್ ನಲ್ಲಿ ಇರುವಂತ ಪರ್ಸೆಂಟೇಜ್ ಆಫ್ ಲೇಬರ್ ಫೋರ್ಸ್ ಏನಿದೆ ಇದನ್ನ ನಾವು ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳಿ ಕರೆಯುವಂಥದ್ದು. ಈ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅನ್ನುವಂಥದ್ದು ಕಡಿಮೆ ಆಗ್ತಿದೆ ಅಂತ ಅಂದಾಗ ಅದು ನಮ್ಮ ಎಕಾನಮಿಯ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಉಂಟು ಮಾಡ್ತಿರುತ್ತೆ. ಡೆವಲಪ್ಡ್ ಕಂಟ್ರೀಸ್ ಗಳಲ್ಲಿ ಈ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅನ್ನುವಂಥದ್ದು ಹೆಚ್ಚಾಗಿ ಇರುವಂತದನ್ನ ಕಾಣಬಹುದಾಗುತ್ತೆ. ಯುಎಸ್ ಅನ್ನ ನಾವು ನೋಡಿದಾಗ ಯುಎಸ್ ನಲ್ಲಿ ಓವರ್ 60% ನಷ್ಟು ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅನ್ನ ಕಾಣಬಹುದಾಗುತ್ತೆ. ಯುಎಸ್ ನಲ್ಲಿ ಫೆಡರಲ್ ಬ್ಯೂರೋ ಆಫ್ ಲೇಬರ್ ಸ್ಟಾಟಿಸ್ಟಿಕ್ಸ್ ನ ಪ್ರಕಾರವಾಗಿ 60% ಗಿಂತಲೂ ಹೆಚ್ಚಿನ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅನ್ನ ಇರುವಂತದನ್ನ ಯುಎಸ್ ತಿಳಿಸುತ್ತೆ. ಇದಕ್ಕೆ ಕಂಪೇರ್ ಮಾಡಿದಾಗ ಭಾರತದಲ್ಲಿ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅನ್ನುವಂಥದ್ದು ಕಡಿಮೆ ಇದೆ. ಅದು ಈ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಇನ್ನಷ್ಟು ಕಡಿಮೆ ಆಗ್ತದೆ. ಇದರಿಂದಾಗಿ ನಮ್ಮ ಎಕಾನಮಿ ಮೇಲೆ ತೊಂದರೆ ಆಗ್ತಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನಲ್ಲಿ ಈ ಡೇಟಾವನ್ನ ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು ಸಿಎಂಐಇ ಅವರು ಅಂತ ಹೇಳ್ತಾ ಇದ್ದಾರೆ. ಸಿಎಂಐಇ ಅನ್ನುವಂಥ ಸಂಸ್ಥೆ ಬಗ್ಗೆ ಕೂಡ ನಾವು ಯುಪಿಎಸ್ಸಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಿಂದ ತಿಳ್ಕೊಳ್ಬೇಕಾಗತ್ತೆ. ಇದೊಂದು ಬಿಸ್ನೆಸ್ ಇನ್ಫಾರ್ಮೇಶನ್ ಅನ್ನ ನೀಡುವಂತ ಕಂಪನಿ ಆಗಿರ್ತಕ್ಕಂಥದ್ದು. 1976ರಲ್ಲಿ ಇದು ಎಸ್ಟಾಬ್ಲಿಷ್ ಆಗಿದೆ. ಇದು ಎಕನಾಮಿಕ್ ಮತ್ತು ಬಿಸ್ನೆಸ್ ಡೇಟಾ ಬೇಸಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಕಾರ್ಯವನ್ನ ಮಾಡುತ್ತೆ. ಇಲ್ಲಿ ಡೇಟಾವನ್ನ ಅನಲೈಸ್ ಮಾಡಿ ಅದನ್ನ ನಮ್ಮ ಎಕಾನಮಿಯಲ್ಲಿ ಇರ್ತಕ್ಕಂಥ ಟ್ರೆಂಡ್ಸ್ ಗಳನ್ನ ಡಿಸಿಫರ್ ಮಾಡುವಂತ ಕೆಲಸವನ್ನ ಈ ಸಿಎಂಐಇ ಸಂಸ್ಥೆ ಅನ್ನುವಂಥದ್ದು ಮಾಡುತ್ತೆ. ಇದಿಷ್ಟು ಮಾಹಿತಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಆರ್ಟಿಕಲ್ ಅನ್ನ ನೋಡೋದಕ್ಕೆ ಮುಂಚೆ ನಮ್ಮದೊಂದು ಸೂಚನೆ ಇದೆ. ಲಾ ಎಕ್ಸಲೆನ್ಸ್ ಐಎಎಸ್ ನ ವತಿಯಿಂದ ಎನ್ಸಿಆರ್ಟಿ ಬೂಸ್ಟರ್ ಅನ್ನುವಂತ ಒಂದು ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡ್ತಿದ್ದೇವೆ. ಯುಪಿಎಸ್ಸಿ 2021-22 ಎರಡೂ ಸಾಲಿಗೂ ಕೂಡ ಬಹಳನೇ ಉಪಯೋಗವಾಗುವಂತ ಒಂದು ಪ್ರೋಗ್ರಾಮ್ ಆಗುತ್ತೆ. ಇದು ಎನ್ಸಿಆರ್ಟಿ ಫೌಂಡೇಶನ್ ಕೋರ್ಸ್ ಆಗಿರೋದ್ರಿಂದ ಇದರಲ್ಲಿ ಎಂಟೈರ್ ಎನ್ಸಿಆರ್ಟಿ ಬುಕ್ಸ್ ಗಳನ್ನ ಅಂದ್ರೆ ಸಿಲೆಬಸ್ ಅನ್ನ ಕವರ್ ಮಾಡಲಾಗುತ್ತೆ 100 ಡೇಸ್ ಅಲ್ಲಿ ಮಾತ್ರ. ಇದರಿಂದಾಗಿ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕೂಡ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರಿಲಿಮ್ಸ್ ನಲ್ಲಾಗಿರ್ಬೋದು ಮೇನ್ಸ್ ನಲ್ಲಾಗಿರ್ಬೋದು ಉತ್ತರಗಳನ್ನ ನೀಡುವಾಗ ನಮಗೆ ಒಂದು ಸ್ಪಷ್ಟತೆ ಇರುತ್ತೆ ಅಂತ ಹೇಳ್ಬೋದು. ಈ ಒಂದು ಪ್ರೋಗ್ರಾಮಿನ ಹೆಚ್ಚಿನ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಕೆಳಗಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗುತ್ತೆ. ಆದಷ್ಟು ಶೀಘ್ರದಲ್ಲಿ ಪ್ರೋಗ್ರಾಮ್ಗೆ ರಿಜಿಸ್ಟರ್ ಆಗೋದ್ರ ಮುಖಾಂತರವಾಗಿ ಇದರ ಹೆಚ್ಚಿನ ಪ್ರಯೋಗವನ್ನ ನೀವು ಪಡ್ಕೊಳ್ಳಿ. ಮುಂದಿನ ಆರ್ಟಿಕಲ್ ನಲ್ಲಿ ಐಸಿಎಂಆರ್ ಡ್ರಾಪ್ಸ್ ಪ್ಲಾಸ್ಮಾ ಥೆರಪಿ ಫ್ರಮ್ ಕೋವಿಡ್-19 ಟ್ರೀಟ್ಮೆಂಟ್ ನಾರ್ಮ್ಸ್ ಅನ್ನುವಂಥದ್ದನ್ನ ನೋಡೋಣ. ಈ ಆರ್ಟಿಕಲ್ ನ ಅಡಿಯಲ್ಲಿ ಪ್ಲಾಸ್ಮಾ ಥೆರಪಿಯನ್ನ ಇದುವರೆಗೂ ಒಂದು ಟ್ರೀಟ್ಮೆಂಟ್ ನ ರೂಪದಲ್ಲಿ ಏನ್ ಬಳಸ್ತಾ ಇದ್ರು ಕೋವಿಡ್-19 ಕಾಯಿಲೆಗೆ ಅದನ್ನ
ICMR ನ ಗೈಡ್ಲೈನ್ಸ್ ಅಲ್ಲಿ ನಾವು ನೋಡ್ಬೋದಾಗಿತ್ತು. ಆದ್ರೆ ಈಗ ICMR ತನ್ನ ಒಂದು ಗೈಡ್ಲೈನ್ಸ್ ನಲ್ಲಿ ಕೋವಿಡ್-19 ಟ್ರೀಟ್ಮೆಂಟ್ ನಾರ್ಮ್ಸ್ ಅಂತ ಹೇಳಿ ಪ್ಲಾಸ್ಮಾ ಥೆರಪಿಯನ್ನ ಏನ್ ಇದುವರೆಗೂ ಗುರುತಿಸಿತ್ತು ಅದನ್ನ ಈಗ ತನ್ನ ಒಂದು ಗೈಡ್ಲೈನ್ಸ್ ನಲ್ಲಿ ರಿಮೂವ್ ಮಾಡುವಂತ ಒಂದು ಹೆಜ್ಜೆಗೆ ಮುಂದಿಡ್ತಾ ಇದೆ. ಯಾತಕ್ಕಾಗಿ ಅಂತಂದ್ರೆ UK ನಲ್ಲಿ ಇದರ ಕುರಿತಂತೆ ಒಂದು ಟ್ರಯಲ್ ಆಗಿರ್ತಕ್ಕಂಥದ್ದು 5000 ಪೇಷಂಟ್ಸ್ ಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಈ ರೀತಿಯಾದಂತ ಒಂದು ಪ್ಲಾಸ್ಮಾ ಥೆರಪಿಯ ರಿಸಲ್ಟ್ಸ್ ಗಳ ಬಗ್ಗೆ ಒಂದು ಅಧ್ಯಯನ ನಡೆದಿದೆ. ಅದರಲ್ಲಿ ಪ್ಲಾಸ್ಮಾ ಥೆರಪಿ ಏನು ಅದರಿಂದಾಗಿ ಏನು ಸಿಗ್ನಿಫಿಕೆಂಟ್ ಆದಂತ ಯೂಸೇಜ್ ಆಗ್ತಾ ಇದೆ ಅನ್ನುವಂಥದ್ದು ಕಂಡು ಬಂದಿಲ್ಲ. ಪಾಸಿಟಿವ್ ಎಫೆಕ್ಟ್ಸ್ ಗಳು ಕಂಡು ಬಂದಿಲ್ಲದೆ ಇರತಕ್ಕಂಥದ್ದು. ಇನ್ನ ಭಾರತದಲ್ಲೂ ಕೂಡ 400 ಪೇಷಂಟ್ಸ್ ಗಳನ್ನ ಒಳಗೊಂಡಂತೆ ಪ್ಲಾಸಿಡ್ ಅನ್ನುವಂತ ಟ್ರಯಲ್ ಅನ್ನ ನಡೆಸಲಾಗಿತ್ತು ಈ ಪ್ಲಾಸ್ಮಾ ಥೆರಪಿಯನ್ನ ಕುರಿತಂತೆ. ಅದರಲ್ಲೂ ಕೂಡ ಸಿಗ್ನಿಫಿಕೆಂಟ್ ಯೂಸೇಜ್ ಅನ್ನುವಂಥದ್ದು ಕಂಡು ಬಂದಿರಲಿಲ್ಲ. ನೋ ಸಿಗ್ನಿಫಿಕೆಂಟ್ ಬೆನಿಫಿಟ್ಸ್ ಅನ್ನುವಂಥದ್ದನ್ನು ಕಂಡು ಬಂದಿಲ್ಲದೆ ಇರತಕ್ಕಂಥದ್ದು. ಅದರ ಜೊತೆಗೆ ಕೆಲವು ಎಕ್ಸ್ಪರ್ಟ್ಸ್ ಗಳು ತಿಳಿಸಿದಂಥದ್ದು ಯೂಸ್ ಆಫ್ ಸಚ್ ಪ್ಲಾಸ್ಮಾ ಏನು ಕೋವಿಡ್ ನಿಂದ ರಿಕವರ್ ಆಗಿರುವಂತ ಪೇಷಂಟ್ಸ್ ಗಳ ಪ್ಲಾಸ್ಮಾವನ್ನ ಬಳಕೆ ಮಾಡಿಕೊಂಡು ಅದರಿಂದಾಗಿ ಈ ಕೋವಿಡ್ ಅನ್ನ ಸಿವಿಯರ್ ಆಗಿ ಕೋವಿಡ್ ನಿಂದಾಗಿ ಸಿವಿಯರ್ ಆಗಿ ಇಂಪ್ಯಾಕ್ಟ್ ಆಗಿದ್ದಂಥವ್ರು ಮತ್ತು ಒಂದು ವೇಳೆ ಆಂಟಿಬಾಡೀಸ್ ಡೆವಲಪ್ ಆಗದೆ ಸಿವಿಯರ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಅವರ ಬಾಡಿಯಲ್ಲಿ ಆಗ್ತಾ ಇತ್ತು. ಏಜ್ಡ್ ಪರ್ಸನ್ಸ್ ಯಾರಿದ್ರು ಇಂಥವರಿಗೆ ಈ ಪ್ಲಾಸ್ಮಾ ಥೆರಪಿಯನ್ನ ಬಳಸುವಂತ ಒಂದು ನಿರ್ಧಾರವನ್ನ ICMR ಅವರು ಮಾಡಿದ್ರು. ಇದುವರೆಗೂ ಅದೊಂದು ಕೋವಿಡ್-19 ಟ್ರೀಟ್ಮೆಂಟ್ ನಾರ್ಮ್ ಆಗಿ ICMR ಅವರು ಫಾಲೋ ಮಾಡ್ತಾ ಬಂದಿದ್ರು. ಆದ್ರೆ ಈ ರೀತಿ ಪ್ಲಾಸ್ಮಾ ಥೆರಪಿಯನ್ನ ಮಾಡೋದ್ರಿಂದಾಗಿ ಕೆಲವೊಂದು ಸಂದರ್ಭಗಳಲ್ಲಿ ವರಿಸಮ್ ಮ್ಯುಟೇಷನ್ಸ್ ಆಫ್ ದಿಸ್ ವೈರಸ್ ಅನ್ನುವಂಥದ್ದು ಕೂಡ ಉಂಟಾಗಬಹುದು ಅನ್ನುವಂಥದ್ದನ್ನ ಕೂಡ ಕೆಲವು ಎಕ್ಸ್ಪರ್ಟ್ಸ್ ಗಳು ತಿಳಿಸಿದ್ರು. ಮತ್ತು ಈ ರೀತಿ ಪ್ಲಾಸ್ಮಾ ಥೆರಪಿಯಿಂದ ಯಾವುದೇ ಸಿಗ್ನಿಫಿಕೆಂಟ್ ಆದಂತ ಪಾಸಿಟಿವ್ ಎಫೆಕ್ಟ್ಸ್ ಗಳನ್ನ ಇಂಪ್ಯಾಕ್ಟ್ಸ್ ಅನ್ನ ಅಥವಾ ಆದಷ್ಟು ಶೀಘ್ರದಲ್ಲಿ ರಿಕವರ್ ಆಗುವಂತದ್ದು ಈ ರೀತಿಯ ಒಂದು ಅನುಭವಗಳನ್ನ ನಾವು ಕಂಡಿದ್ದೇ ಇಲ್ಲ ಅನ್ನುವಂತ ಕಾರಣದಿಂದಾಗಿ ಸದ್ಯಕ್ಕೆ ICMR ತನ್ನ ಟ್ರೀಟ್ಮೆಂಟ್ ನಾರ್ಮ್ಸ್ ಗಳಿಂದಾಗಿ ಈ ಪ್ಲಾಸ್ಮಾ ಥೆರಪಿಯನ್ನ ಕೈಬಿಟ್ಟಿದೆ ಕೋವಿಡ್-19 ಗೆ ಸಂಬಂಧಪಟ್ಟಂತೆ. ಸೆವೆರಲ್ ಇಂಟರ್ನ್ಯಾಷನಲ್ ಟ್ರಯಲ್ಸ್ ಗಳು ಕೂಡ ಈ ಕೋವಿಡ್-19 ನ ಪ್ಲಾಸ್ಮಾ ಥೆರಪಿ ಟ್ರೀಟ್ಮೆಂಟ್ ನಿಂದಾಗಿ ಯಾವುದೇ ಬೆನಿಫಿಟ್ ಆಗಿಲ್ಲದೆ ಇರುವಂತದನ್ನ ಟ್ರಯಲ್ಸ್ ಗಳು ತಿಳಿಸ್ತಾ ಇರತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ICMR ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ICMR ಅನ್ನುವಂತ ಒಂದು ಸಂಸ್ಥೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಈ ಸಂಸ್ಥೆಯು 1911ರಲ್ಲಿ ಪ್ರಾರಂಭ ಆಗಿರುತ್ತೆ. 11ರಲ್ಲಿ ಪ್ರಾರಂಭ ಆದಾಗ ಈ ಸಂಸ್ಥೆ ಹೆಸರು ಇಂಡಿಯನ್ ರಿಸರ್ಚ್ ಫಂಡ್ ಅಸೋಸಿಯೇಷನ್ ಅಂತ ಹೇಳಿ ಇದ್ದಿದ್ದಂಥದ್ದು. ಇದರ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಏನು ಅಂತ ಅಂದ್ರೆ ಸ್ಪಾನ್ಸರ್ ಮಾಡುವಂಥದ್ದು ಮತ್ತು ಮೆಡಿಕಲ್ ರಿಸರ್ಚ್ ಅನ್ನ ಕೋಆರ್ಡಿನೇಟ್ ಮಾಡುವಂಥದ್ದು ಭಾರತದಲ್ಲಿ. ಆ ನಂತರದಲ್ಲಿ 1949ರಲ್ಲಿ ಇದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ಹೇಳಿ ರೀನೇಮ್ ಆಗುವಂತದನ್ನ ಕಾಣಬಹುದಾಗುತ್ತೆ. ಇದಕ್ಕೆ ಒಂದು ಗವರ್ನಿಂಗ್ ಬಾಡಿ ಕೂಡ ಇರುವಂತದ್ದು. ಈ ಗವರ್ನಿಂಗ್ ಬಾಡಿಯನ್ನ ಯಾರು ಪ್ರಿಸೈಡ್ ಮಾಡ್ತಾರೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ICMR ನ ಮುಖ್ಯ ಕಾರ್ಯ ಏನು ಅಂದಾಗ 26 ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಗಳು ಅವುಗಳು ರಿಸರ್ಚ್ ಕೆಲವೊಂದು ಸ್ಪೆಸಿಫಿಕ್ ಹೆಲ್ತ್ ಗಳಿಗೆ ಕುರಿತಂತೆ ರಿಸರ್ಚ್ ಮಾಡುತ್ತೆ. ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಲೆಪ್ರಸಿ ಆಗಿರ್ಬೋದು, ಕಾಲೆರಾ ಆಗಿರ್ಬೋದು, ಡಯೋರಿಯಾ ಆಗಿರ್ಬೋದು, ಈ ರೀತಿಯ ಡಿಸೀಸಸ್ ಗಳ ಕುರಿತಂತೆ ರಿಸರ್ಚ್ ಮಾಡುವಂತ ಕೆಲವು ಸ್ಪೆಸಿಫಿಕ್ ಸಂಸ್ಥೆಗಳಿದೆ. ಈ ಎಲ್ಲ ಸಂಸ್ಥೆಗಳು ICMR ನ ಅಡಿಯಲ್ಲಿ ಬರುವಂತದ್ದು. ಒಟ್ಟಾರೆಯಾಗಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಭಾರತದಲ್ಲಿ ಆ ಒಂದು ಅಪೆಕ್ಸ್ ಬಾಡಿಯಾಗಿ ಕಾರ್ಯ ಮಾಡುತ್ತೆ. ಈ ರಿಸರ್ಚ್ಗೆ ಮೆಡಿಕಲ್ ರಿಸರ್ಚ್ಗೆ ಸಂಬಂಧಪಟ್ಟಂತೆ ಫಾರ್ಮುಲೇಷನ್, ಕೋಆರ್ಡಿನೇಷನ್ ಮತ್ತು ಪ್ರಮೋಷನ್ ಆಫ್ ಬಯೋಮೆಡಿಕಲ್ ರಿಸರ್ಚ್ ಏನಿದೆ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಅಪೆಕ್ಸ್ ಬಾಡಿಯಾಗಿ ಭಾರತದಲ್ಲಿ ಕಾರ್ಯ ಮಾಡುತ್ತೆ. ಇದರ ಒಂದು ಮ್ಯಾಂಡೇಟ್ ಏನು ಅಂತ ಅಂದ್ರೆ ಮೆಡಿಕಲ್ ರಿಸರ್ಚ್ಗೆ ಸಂಬಂಧಪಟ್ಟಂತೆ ಕಂಡಕ್ಟ್, ಕೋಆರ್ಡಿನೇಟ್ ಅಂಡ್ ಇಂಪ್ಲಿಮೆಂಟ್ ಮೆಡಿಕಲ್ ರಿಸರ್ಚ್ ಫಾರ್ ದ ಬೆನಿಫಿಟ್ ಆಫ್ ದಿ ಸೊಸೈಟಿ ಇದು ಇದಕ್ಕಿರ್ತಕ್ಕಂಥ ಒಂದು ಮುಖ್ಯವಾದಂತ ಮ್ಯಾಂಡೇಟ್ ಆಗುತ್ತೆ. ಮತ್ತು ಮೆಡಿಕಲ್ ಇನೋವೇಷನ್ಸ್ ಗಳನ್ನ ಪ್ರಾಡಕ್ಟ್ಸ್ ಗಳಾಗಿ ಟ್ರಾನ್ಸ್ಲೇಟ್ ಮಾಡುವಂಥದ್ದು, ಒಂದು ಪ್ರೋಸೆಸ್ ಆಗಿ ಟ್ರಾನ್ಸ್ಲೇಟ್ ಮಾಡುವಂಥದ್ದು ಮತ್ತು ಪಬ್ಲಿಕ್ ಹೆಲ್ತ್ ಸಿಸ್ಟಮ್ಗೆ ಅದನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಕೂಡ ICMR ಗೆ ಇರುವಂತ ಒಂದು ಕಾರ್ಯ ಆಗಿರುತ್ತೆ. ಇದಕ್ಕೆ ಫಂಡಿಂಗ್ ಅನ್ನು ಯಾರು ಮಾಡ್ತಾರೆ ಅಂದಾಗ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ರಿಸರ್ಚ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇದರ ಅಡಿಯಲ್ಲಿ ಈ ಸಂಸ್ಥೆಗೆ ಫಂಡಿಂಗ್ ಕೂಡ ಆಗುವಂಥದ್ದು. ಭಾರತದಲ್ಲಿ ಬಯೋಮೆಡಿಕಲ್ ರಿಸರ್ಚ್ಗೆ ಅಂತ ಹೇಳಿ ಒಂದು ಅಪೆಕ್ಸ್ ಬಾಡಿಯ ರೂಪದಲ್ಲಿ ಇದು ಕಾರ್ಯ ಮಾಡುತ್ತೆ. ಇದರ ಹೆಡ್ ಯಾರು ಅಂದಾಗ ಡೈರೆಕ್ಟರ್ ಜನರಲ್ ಅಂತ ಹೇಳಿ ಇವರನ್ನ ಕರೀತೇವೆ. ಬಲರಾಮ್ ಭಾರ್ಗವ್ ಅವರು ಡೈರೆಕ್ಟರ್ ಜನರಲ್ ಆಫ್ ದಿ ICMR ಆಗಿರ್ತಕ್ಕಂಥದ್ದು. ಇದನ್ನ KPSC ಯಾವುದೇ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುತ್ತೆ. ಈ ಹೆಸರು ಕೂಡ ನಿಮಗೆ ನೆನಪಿರ್ಬೇಕಾಗತ್ತೆ. ICMR ನ ಗವರ್ನಿಂಗ್ ಕೌನ್ಸಿಲ್ ಅನ್ನ ಯಾರು ಪ್ರಿಸೈಡ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ DRDO's ಡ್ರಗ್ ಲಾಂಚ್ಡ್ ಫಾರ್ ಎಮರ್ಜೆನ್ಸಿ ಯೂಸ್ ಅನ್ನೋದಾಗಿದೆ. ಇಲ್ಲಿ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDOದವರು ಭಾರತದಲ್ಲಿ ಕೋವಿಡ್-19ಗೆ ಅಂತ ಹೇಳಿ ಕಂಡು ಹಿಡಿದಿರ್ತಕ್ಕಂಥ ಡ್ರಗ್ಗಿಗೆ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅನ್ನು ನೀಡಿದ್ದನ್ನ ಕಳೆದ ವಾರದ ಸಮೀಪದಲ್ಲಿ ನಾವು ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸದ್ಯಕ್ಕೆ ಆ ಡ್ರಗ್ ಅನ್ನುವಂಥದ್ದು ಲಾಂಚ್ ಆಗಿದೆ. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಆ ಒಂದು ಡ್ರಗ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ಡ್ರಗ್ ನಿಂದಾಗಿ ಆಕ್ಸಿಜನ್ ಮೇಲೆ ಡಿಪೆಂಡೆನ್ಸಿಯನ್ನ ಏನ್ ನಾವು ಈಗ ಹೊಂದಿದ್ವಿ, ಕೋವಿಡ್-19 ಪೇಷಂಟ್ಸ್ ಗಳಿಗೆ ಆಕ್ಸಿಜನ್ ಡಿಮ್ಯಾಂಡ್ ಅನ್ನುವಂಥದ್ದು ಸಾಕಷ್ಟಿದೆ. ಅದನ್ನ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಮತ್ತು ಅವುಗಳನ್ನ ಸರಿಯಾದ ರೀತಿಯಲ್ಲಿ ಮೂವ್ ಮಾಡೋದಕ್ಕೆ ಅಂತ ಹೇಳಿ ಆಕ್ಸಿಜನ್ ಎಕ್ಸ್ಪ್ರೆಸ್ ಟ್ರೈನ್ಸ್ ಗಳನ್ನ ನೋಡ್ತಿದ್ದೇವೆ. ಅವುಗಳನ್ನ ಹೆಚ್ಚಿನದಾಗಿ ಮೀಟ್ ಮಾಡ್ಲಿ ಅಂತ ಹೆಚ್ಚು ಹೆಚ್ಚು ಪ್ಲಾಂಟ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಿರ್ತಕ್ಕಂಥದ್ದು, ಹೊರ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ನೆರವಿನ ರೂಪದಲ್ಲಿ ಸಾಕಷ್ಟು ರಾಷ್ಟ್ರಗಳು ನಮಗೆ ಆಕ್ಸಿಜನ್ ಅನ್ನ ಸೆಂಡ್ ಮಾಡ್ತಿರ್ತಕ್ಕಂಥದ್ದು. ಭಾರತದಲ್ಲಿ
ಆಕ್ಸಿಜನ್ ಸರ್ಪ್ಲೆಸ್ ಇರುವಂತ ಸ್ಟೇಟ್ಸ್ ಗಳಿಂದ ಆಕ್ಸಿಜನ್ ಡಿಫಿಷಿಯನ್ಸಿ ಹೊಂದಿರತಕ್ಕಂಥ ಸ್ಟೇಟ್ಸ್ ಗಳಿಗೆ ಈ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಮೆಡಿಕಲ್ ಆಕ್ಸಿಜನ್, ಲಿಕ್ವಿಡ್ ಆಕ್ಸಿಜನ್ ಅನ್ನುವಂಥದ್ದು ಸಾಕಷ್ಟು ಅವಶ್ಯಕವಾಗಿದೆ ಭಾರತದಲ್ಲಿ. ಈ ಆಕ್ಸಿಜನ್ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಿಸುವಂಥದ್ದು, ಬೇರೆ ಬೇರೆ ರೀತಿಯ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ಬಳಕೆ ಮಾಡೋದ್ರ ಮುಖಾಂತರವಾಗಿ ನಾವು ಆಕ್ಸಿಜನ್ ಡಿಪೆಂಡೆನ್ಸಿ ಏನಿದೆ ಅದಕ್ಕೆ ಆಲ್ಟರ್ನೇಟಿವ್ಸ್ ಗಳನ್ನ ಕಂಡುಹಿಡಿಯೋದು ಕೂಡ ಒಂದು ಮಾರ್ಗ ಆಗುತ್ತೆ, ಈ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡುವಂಥದ್ದು, ಅಥವಾ ಇರುವಂತ ಒಂದು ಡಿಮ್ಯಾಂಡ್ ಏನಿದೆ ಅದನ್ನ ಕಡಿಮೆ ಮಾಡೋದಕ್ಕೆ ಒಂದು ಮಾರ್ಗ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈ DRDOದವರು ಕಂಡುಹಿಡಿದಿರ್ತಕ್ಕಂಥ ಕೋವಿಡ್ ಥೆರಪಿಗೆ ಭಾರತದಲ್ಲಿ ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿರ್ತಕ್ಕಂಥ ಮೊದಲ ವ್ಯಾಕ್ಸಿನ್, ಮೊದಲ ಒಂದು ಮೆಡಿಸಿನ್ ಕೂಡ ಇದಾಗಿರುತ್ತೆ. ಕೋವಿಡ್ ಅನ್ನ ಟ್ರೀಟ್ ಮಾಡೋದಕ್ಕೆ ಅಂತ ಹೇಳಿ ಭಾರತದಲ್ಲಿ ಕಂಡುಹಿಡಿದಿರ್ತಕ್ಕಂಥ ಮೆಡಿಸಿನ್ಸ್ ಗಳಲ್ಲಿ ಇಂಡಿಜಿನಸ್ ಮೆಡಿಸಿನ್ ಆಗಿ ಇರುವಂತದ್ದು ಈ DRDOದ 2-ಡಿಆಕ್ಸಿ ಡಿ ಗ್ಲೂಕೋಸ್ ಅಂತ ಹೇಳಿ 2DG ಅಂತ ಗುರುತಿಸಿಕೊಳ್ಳುವಂತ ಈ ಡ್ರಗ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಭಾರತದಲ್ಲಿ ಕಂಡುಹಿಡಿದಿರ್ತಕ್ಕಂಥ ಫಸ್ಟ್ ಇಂಡಿಜಿನಸ್ ಥೆರಪೆಟಿಕ್ ಡ್ರಗ್ ಇದಾಗಿರುತ್ತೆ. ಈ ಕಾರಣದಿಂದ ಡ್ರಗ್ ನ ಹೆಸರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಡ್ರಗ್ ಅನ್ನ ಯಾರು ಡೆವಲಪ್ ಮಾಡಿದ್ದು ಅಂದಾಗ DRDOದ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್ ಅಂಡ್ ಅಲೈಡ್ ಸೈನ್ಸಸ್ ಈ ಸಂಸ್ಥೆ ಡೆವಲಪ್ ಮಾಡಿದೆ ಅನ್ನುವಂಥದ್ದು ತಿಳಿದಿರಬೇಕಾಗುತ್ತೆ. COVID-19 ಥೆರಪೆಟಿಕ್ ಅಪ್ಲಿಕೇಶನ್ ರೂಪದಲ್ಲಿ ಈ ಡ್ರಗ್ ಅನ್ನ ಕಂಡುಹಿಡಿದಿರ್ತಕ್ಕಂಥದ್ದು. ಇದು ಸ್ಯಾಚೆಟ್ಸ್ ಗಳ ರೂಪದಲ್ಲಿ ಬರುವಂತದ್ದು. ಇದನ್ನ ನೀರಿಗೆ ಹಾಕಿ ಆ ಸೊಲ್ಯೂಷನ್ ಅನ್ನ ನಾವು ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿನ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಹೆಚ್ಚಾಗುತ್ತೆ ಅನ್ನುವಂಥದ್ದು ಈ ಡ್ರಗ್ ನ ಉಪಯೋಗ ಇರತಕ್ಕಂಥದ್ದು ನಾವು ನೋಡಬಹುದಾಗುತ್ತೆ. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್ ಅಂಡ್ ಅಲೈಡ್ ಸೈನ್ಸಸ್ ಈ ಇನ್ಸ್ಟಿಟ್ಯೂಟ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, DRDOದ ಅಡಿಯಲ್ಲಿ ಕಾರ್ಯ ಮಾಡುವಂತ ಒಂದು ರಿಸರ್ಚ್ ಸಂಸ್ಥೆ ಇದಾಗಿರ್ತಕ್ಕಂಥದ್ದು. ಇದರ ವಿಷನ್ ಏನು ಅಂತ ಅಂದ್ರೆ, ಇದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ ಗುರುತಿಸಿಕೊಂಡಿದೆ. ಬಯೋಮೆಡಿಕಲ್ ಮತ್ತು ಕ್ಲಿನಿಕಲ್ ರಿಸರ್ಚ್ ನ ವಿಚಾರದಲ್ಲಿ ಸ್ಪೆಷಲ್ ರೆಫರೆನ್ಸ್ ಅನ್ನ ಅಯೋನೈಸಿಂಗ್ ರೇಡಿಯೇಷನ್ಗೆ ಅಂತ ಹೇಳಿ ನೀಡಲಾಗುತ್ತೆ ಈ ಒಂದು ಸಂಸ್ಥೆ. ಮತ್ತು ಇದರ ಒಂದು ಮಿಷನ್ ಏನು ಅಂತ ಅಂದ್ರೆ, ಕ್ಲಿನಿಕಲ್ ರಿಸರ್ಚ್ ಇನ್ ನ್ಯೂಕ್ಲಿಯರ್ ಮೆಡಿಸಿನ್ ಮಾಡುವಂಥದ್ದು ಮತ್ತು ನಾನ್ ಇನ್ವೇಸಿವ್ ಇಮೇಜಿಂಗ್ ಮೆಥಡ್ಸ್ ಗಳನ್ನ ಸ್ಪೆಷಲ್ ಫೋಕಸ್ ಅನ್ನುವಂಥದ್ದು ಬಯಾಲಜಿಕಲ್ ರೇಡಿಯೋ ಪ್ರೊಟೆಕ್ಟರ್ಸ್ ಗಳಿಗೆ, ಥೈರಾಯ್ಡ್ ಡಿಸಾರ್ಡರ್ಸ್ ಗಳಿಗೆ ಅಂತ ಹೇಳಿ ಸ್ಪೆಷಲ್ ಫೋಕಸ್ ಅನ್ನ ನೀಡಿ ನಾನ್ ಇನ್ವೇಸಿವ್ ಇಮೇಜಿಂಗ್ ಮೆಥಡ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಈ ಒಂದು ಫೋಕಸ್ ಅನ್ನ ಇವುಗಳ ಮೇಲೆ ನೀಡಿ ನ್ಯೂಕ್ಲಿಯರ್ ಮೆಡಿಸಿನ್ ಕುರಿತಂತೆ ಕ್ಲಿನಿಕಲ್ ರಿಸರ್ಚ್ ಅನ್ನ ಮಾಡುವಂಥದ್ದು ಈ ಸಂಸ್ಥೆಯ ಮುಖ್ಯವಾದಂತ ಮಿಷನ್ ಆಗಿರುತ್ತೆ. DRDOದ ಅಡಿಯಲ್ಲಿ ಬರುವಂತ ಒಂದು ಸಂಸ್ಥೆ ಆಗಿರುತ್ತೆ. ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರಬಹುದಾಗಿರುತ್ತೆ. ಹಾಗಾಗಿ ಈ 2DG ಮೆಡಿಸಿನ್ ಆಗಿರ್ಬೋದು, ಈ ಇನ್ಮಾಸ್ ಸಂಸ್ಥೆ ಆಗಿರ್ಬೋದು, DRDO ಆಗಿರ್ಬೋದು, ಇವೆಲ್ಲವುಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ DRDO ಸಂಸ್ಥೆಯ ಕೇಂದ್ರ ಸ್ಥಾನ ಎಲ್ಲಿದೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ ಇಸ್ರೇಲಿ ಸ್ಟ್ರೈಕ್ಸ್ ಹಿಟ್ ಗಾಜಾ ಟನಲ್ಸ್ ಆಸ್ ಡಿಪ್ಲೊಮ್ಯಾಟ್ಸ್ ವರ್ಕ್ ಫಾರ್ ಸೀಸ್ ಫೈರ್ ಅನ್ನೋದಾಗಿದೆ. ಇಲ್ಲಿ ಇಸ್ರೇಲ್ ಮತ್ತು ಗಾಜಾದ ನಡುವೆ ರಂಜಾನಿನ ಒಂದು ಮಂತ್ ಆಗಿದ್ರಿಂದ ಮಿಡ್ ಏಪ್ರಿಲ್ ನಿಂದ ಪ್ರಾರಂಭ ಆದಂತ ಈ ಒಂದು ಕಲಹಗಳು ಅನ್ನುವಂಥದ್ದು ಇನ್ನೂ ಕೂಡ ಮುಂದುವರಿತಾ ಇದೆ. ಇಸ್ರೇಲಿನ ಮಿಲಿಟರಿ ಗ್ರೂಪ್ ಅನ್ನುವಂಥದ್ದು ಮತ್ತೆ ಈಗ ಗಾಜಾ ಟನಲ್ಸ್ ಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈಗ ಡಿಪ್ಲೊಮ್ಯಾಟ್ಸ್ ಗಳಾಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಬೇರೆ ಬೇರೆ ಕಂಟ್ರೀಸ್ ಗಳಾಗಿರ್ಬೋದು ಅಥವಾ UN ಆಗಿರ್ಬೋದು ಸೀಸ್ ಫೈರ್ಗೆ ಅಂತ ಹೇಳಿ ವರ್ಕ್ ಮಾಡ್ತಾ ಇದ್ರೆ, ಇಲ್ಲಿ ಇಸ್ರೇಲ್ ಮತ್ತು ಗಾಜಾದ ನಡುವಿನ ಈ ತಿಕ್ಕಾಟ ಅನ್ನುವಂಥದ್ದು ಇದೇ ರೀತಿಯಾಗಿ ಮುಂದುವರಿತಾ ಇದೆ. ಕಳೆದೊಂದು ವಾರದಿಂದ ನಡೀತಾ ಇರ್ತಕ್ಕಂಥ ಈ ಏರ್ ಸ್ಟ್ರೈಕ್ಸ್ ಗಳಿಂದಾಗಿ ಇನ್ನಷ್ಟು ತೊಂದರೆ ಅನ್ನುವಂಥದ್ದು ಈ ಗಾಜಾ ಸ್ಟ್ರಿಪ್ ನಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಮೇಲೆ ಅಂದ್ರೆ ಸಿವಿಲಿಯನ್ಸ್ ಗಳ ಮೇಲೆ ಆಗ್ತಾ ಇರ್ತಕ್ಕಂಥದ್ದು. ಗಾಜಾದಲ್ಲಿರುವಂತ ಸೋಲ್ ಪವರ್ ಸ್ಟೇಷನ್ ಈಗಾಗಲೇ ಇಟ್ ಇಸ್ ರನ್ನಿಂಗ್ ಔಟ್ ಆಫ್ ಫ್ಯೂಯಲ್ ಆಗಿದೆ. ಇದರಿಂದಾಗಿ ಗಾಜಾ ಸ್ಟ್ರಿಪ್ ನಲ್ಲಿರ್ತಕ್ಕಂಥ ಈ ಸಿವಿಲಿಯನ್ಸ್ ಗಳಿಗೆ ಅವರು ಬಳಸ್ತಾ ಇರ್ತಕ್ಕಂಥ ಟ್ಯಾಪ್ ವಾಟರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಕೂಡ ಅವ್ರಿಗೆ ಅವರ ಕನ್ಸಂಪ್ಷನ್ ನೀಡ್ಸ್ ಗಳನ್ನ ಮೀಟ್ ಮಾಡೋದಕ್ಕೆ ಸಾಕಷ್ಟು ಕಡಿಮೆ ಇರ್ತಕ್ಕಂಥದ್ದು. ಮುಂದಿನ 2-3 ದಿನಗಳಿಗೆ ಈ ಒಂದು ಏರ್ ಸ್ಟ್ರೈಕ್ ಅನ್ನುವಂಥದ್ದು ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇತ್ತು ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಸಿವಿಲಿಯನ್ಸ್ ಗಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇಲ್ಲಿ ಇಸ್ರೇಲ್ ಮತ್ತು ಗಾಜಾದ ನಡುವೆ ಇಷ್ಟೊಂದು ತಿಕ್ಕಾಟ ನಡೀತಾ ಇರುವಂತ ಕಾರಣದಿಂದಾಗಿ ಇಸ್ರೇಲಿನ ಮ್ಯಾಪಿಂಗ್ ಅನ್ನುವಂಥದ್ದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಇಸ್ರೇಲ್ ಭಾಗವಾಗಿದ್ರೆ ಇಸ್ರೇಲ್ ಮೆಡಿಟರೇನಿಯನ್ ಸೀನ್ ಅನ್ನು ಕೂಡ ಬಾರ್ಡರ್ ಮಾಡಿರ್ತಕ್ಕಂಥದ್ದು ಮತ್ತು ಇಸ್ರೇಲ್ ಹಾಗೂ ಜೋರ್ಡನ್ ನಡುವೆ ಡೆಡ್ ಸಿ ಅನ್ನ ನಾವು ಕಾಣ್ಬೋದಾಗುತ್ತೆ. ಯಾವ ರಾಷ್ಟ್ರಗಳ ನಡುವೆ ಡೆಡ್ ಸಿ ಬರುತ್ತೆ ಅಂದಾಗ ನಮಗೆ ಸ್ಪಷ್ಟತೆ ಇರಬೇಕಾಗುತ್ತೆ. ಮತ್ತು ಇಸ್ರೇಲಿನ ಈ ವೆಸ್ಟ್ ಬ್ಯಾಂಕ್ ಆಗಿರ್ಬೋದು, ಗಾಜಾ ಸ್ಟ್ರಿಪ್ ಆಗಿರ್ಬೋದು, ಇವು ಎಲ್ಲೆಲ್ಲಿ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಇರಬೇಕಾಗುತ್ತೆ. ಇನ್ನ ಇಸ್ರೇಲ್ ಅನ್ನ ಬೌಂಡ್ ಮಾಡ್ತಾ ಇರ್ತಕ್ಕಂಥ ಕಂಟ್ರೀಸ್ ಗಳು ಯಾವುದು ಅಂದಾಗ ಸಿರಿಯಾ ಆಗಿರ್ಬೋದು, ಲೆಬನನ್ ಆಗಿರ್ಬೋದು, ಈಜಿಪ್ಟ್, ಜೋರ್ಡನ್ ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ತಿಳಿದಿರಬೇಕು. ಜೊತೆಗೆ ವೆಸ್ಟ್ ಬ್ಯಾಂಕ್, ಗಾಜಾ ಸ್ಟ್ರಿಪ್ ಈ ಏರಿಯಾಸ್ ಗಳು ಎಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ನಮಗೆ ಮಾಹಿತಿ ಇರಲಿ. 6 ಡೇ ವಾರ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಇರಬೇಕಾಗುತ್ತೆ. ಇನ್ನ ಸೇಫ್ ಪ್ಯಾಸೇಜ್ ಅಂತ ಕೂಡ ನಾವು ಇಸ್ರೇಲ್ ನಲ್ಲಿ ಕಾಣಬಹುದು. ಇಸ್ರೇಲ್ಗೆ ಸಂಬಂಧಪಟ್ಟಂತೆ
ಕ್ಯಾಪಿಟಲ್ ಸಿಟಿ ಆಗಿರುವಂತ ಈ ಜೆರುಸಲೆಂ ಅನ್ನುವಂಥದ್ದು ಯೂನಿಫೈಡ್ ಜೆರುಸಲೆಂ ಇಸ್ರೇಲಿನ ಕ್ಯಾಪಿಟಲ್ ಆಗಬೇಕು, ಇಸ್ರೇಲ್ಗೆ ಸೇರ್ಬೇಕು ಅನ್ನುವಂಥದ್ದು ಇಸ್ರೇಲ್ನವರ ಅಭಿಪ್ರಾಯ. ಆದ್ರೆ ಈಸ್ಟ್ ಜೆರುಸಲೆಂ ಅನ್ನುವಂಥದ್ದು ನಮಗೆ ಬರಬೇಕು ಅಥವಾ ನಮ್ಮ ಕ್ಯಾಪಿಟಲ್ ಆಗಬೇಕು ಅಂತ ಹೇಳಿ ಪ್ಯಾಲೆಸ್ಟೀನಿಯರ ಒಂದು ಒಪಿನಿಯನ್ ಮತ್ತು ಅವರ ಒಂದು ಡಿಮ್ಯಾಂಡ್ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಈ ಜೆರುಸಲೆಂನ ವಿಚಾರಕ್ಕಾಗಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ನಡುವೆ ತಿಕ್ಕಾಟ ಆಗಿರ್ಬೋದು, ಅಥವಾ ಪ್ಯಾಲೆಸ್ಟೀನ್ ಒಂದು ಸಪರೇಟ್ ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಹೇಳಿ ಗುರುತಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಇದುವರೆಗೂ ಕೂಡ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನ ಕೆಲವೊಂದು ಕಂಟ್ರೀಸ್ಗಳು ಒಪ್ಪಿಗೆಯನ್ನ ನೀಡಿದ್ರು ಕೂಡ, ಅದನ್ನ ಅಕ್ಸೆಪ್ಟ್ ಮಾಡಿದ್ರು ಕೂಡ ಯುಎಸ್ ನಂತ ರಾಷ್ಟ್ರ ಇಸ್ರೇಲ್ಗೆ ಸಪೋರ್ಟ್ ಮಾಡುವಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಪ್ಯಾಲೆಸ್ಟೀನ್ ಮತ್ತು ಇಸ್ರೇಲ್ನ ಇಶ್ಯೂ ಅನ್ನುವಂಥದ್ದು ಇದೊಂದು ಆನ್ಗೋಯಿಂಗ್ ಇಶ್ಯೂ ಆಗಿರುತ್ತೆ. ಇದ್ರ ಬಗ್ಗೆ ಆರ್ಟಿಕಲ್ಸ್ಗಳು ಕೂಡ ಬರ್ತಾನೆ ಇರುತ್ತೆ. ಇದರ ಬಗೆಗೆ ಇದರ ಹಿಸ್ಟ್ರಿ ಆಗಿರ್ಬೋದು, ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನುವಂಥದ್ದಾಗಿರ್ಬೋದು, ಇದರ ಮ್ಯಾಪ್ ವರ್ಕ್ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕಾಗುತ್ತೆ. ಈಸ್ಟ್ ಜೆರುಸಲೆಂನಲ್ಲಿರ್ತಕ್ಕಂಥ ಅಲ್ ಅಕ್ಸಾ ಮಾಸ್ಕ್ ನ ಮೇಲೆ ದಾಳಿ ಉಂಟು ಮಾಡಿದ್ರು ಇಸ್ರೇಲ್ನವರು. ಜೆರುಸಲೆಂ ಮುಸ್ಲಿಮರಿಗೆ ಥರ್ಡ್ ಹೋಲಿ ಸಿಟಿ ಅಂತಾನೆ ಗುರುತಿಸ್ಕೊಳ್ಳುತ್ತೆ. ಅಲ್ ಅಕ್ಸಾ ಮಾಸ್ಕ್ ಕೂಡ ಅವರಿಗೆ ಬಹಳನೇ ಇಂಪಾರ್ಟೆಂಟ್ ಆಗುವಂತ ಒಂದು ಪ್ಲೇಸ್ ಆಗಿರುತ್ತೆ. ಜೆರುಸಲೆಂ ಸಿಟಿ, ಅಲ್ ಅಕ್ಸಾ ಮಾಸ್ಕ್ ಎಲ್ಲಿ ಬರುತ್ತೆ ಅನ್ನುವಂಥದ್ದು, ಅಂದ್ರೆ ಯಾವ ಒಂದು ಸಿಟಿಯಲ್ಲಿ ಬರುತ್ತೆ ಅನ್ನುವಂಥದ್ದು, ಇವೆಲ್ಲವೂ ಕೂಡ ನಿಮಗೆ ತಿಳಿದಿರಬೇಕಾಗುತ್ತೆ. ಸದ್ಯಕ್ಕೆ ಈ ಗಾಜಾ ಸ್ಟ್ರಿಪ್ ನಲ್ಲಿರ್ತಕ್ಕಂಥ ಇಸ್ಲಾಮಿಕ್ ಮಿಲಿಟೆಂಟ್ ಗ್ರೂಪ್ ಆಗಿರುವಂತ ಹಮಾಸ್ ಮತ್ತು ಇಸ್ರೇಲಿನ ಮಿಲಿಟರಿ ಇವೆರಡರ ನಡುವೆ ಏರ್ ಸ್ಟ್ರೈಕ್ಸ್ ಗಳು ನಡೀತಾ ಇದೆ. ಇದರಿಂದ ಈ ಗಾಜಾ ಸ್ಟ್ರಿಪ್ ನಲ್ಲಿರ್ತಕ್ಕಂಥ 100ಕ್ಕೂ ಹೆಚ್ಚು ಸಿವಿಲಿಯನ್ಸ್ಗಳು ಸಾವಿಗೀಡಾಗಿರ್ತಕ್ಕಂಥದ್ದು, ಪ್ಯಾಲೆಸ್ಟೀನಿಯನ್ಸ್ಗಳು ಸಾವಿಗೀಡಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಜಾಗದಲ್ಲಿ ಆದಷ್ಟು ಶೀಘ್ರದಲ್ಲಿ ಸೀಸ್ ಫೈರ್ ಅನ್ನ ತರಬೇಕು ಅಂತ ಹೇಳಿ ಯುಎನ್ ಕೂಡ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಯುಎಸ್ ನ ಒಂದು ಅಭಿಪ್ರಾಯ ಏನು, ಈ ಸೀಸ್ ಫೈರ್ ನ ವಿಚಾರದಲ್ಲಿ ಯುಎಸ್ ಏನು ಹೇಳುತ್ತೆ ಅಂತ ಅಂದ್ರೆ, ಬ್ಲಿಂಕನ್ ಅವರು, ಯುಎಸ್ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರುವಂತ ಆಂಟನಿ ಬ್ಲಿಂಕನ್ ಅವರು ಸಿಗ್ನಲ್ ಮಾಡ್ತಿರುವಂತೆ ಯುಎಸ್ ಅನ್ನುವಂಥದ್ದು ಸ್ಪಷ್ಟವಾಗಿ ಯಾವುದೇ ಒಂದು ಕರೆಯನ್ನು ನೀಡ್ತಾ ಇಲ್ಲ. ಇದಕ್ಕೆ ಅಂದ್ರೆ ಈ ಸೀಸ್ ಫೈರ್ಗೆ ಸಪೋರ್ಟ್ ಮಾಡುವಂತ ಯಾವುದೇ ನಡೆಯನ್ನ ಸದ್ಯಕ್ಕೆ ಹತ್ತಿರದಲ್ಲಿ ತೋರಿಸ್ತಾ ಇಲ್ಲ. ಆದ್ರೆ ಯುಎನ್ ಏನು ಈ ಸೀಸ್ ಫೈರ್ ಅನ್ನ ತರೋದಕ್ಕೆ ಹೊರಟಿದೆ, ಅದನ್ನ ನಾವು ವೆಲ್ಕಮ್ ಮಾಡ್ತೇವೆ ಅಥವಾ ಆ ಎಫರ್ಟ್ಸ್ ಅನ್ನ ಅಪ್ಲಾಡ್ ಮಾಡ್ತೇವೆ ಅನ್ನೋಂಥದ್ದನ್ನ ಮಾತ್ರ ಇಲ್ಲಿ ತಿಳಿಸಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಈಸ್ ಇಂಡಿಯಾಸ್ ಪ್ಯಾಲೆಸ್ಟೀನ್ ಪಾಲಿಸಿ ಎವಾಲ್ವಿಂಗ್ ಅನ್ನೋದಾಗಿದೆ. ಹಿಂದಿನ ಆರ್ಟಿಕಲ್ ನಲ್ಲಿ ಗಾಜಾ ಸ್ಟ್ರಿಪ್ಪಿನಲ್ಲಿರ್ತಕ್ಕಂಥ ಇಸ್ಲಾಮಿಕ್ ಮಿಲಿಟೆಂಟ್ ಗ್ರೂಪ್ ಹಮಾಸ್ ಮತ್ತು ಇಸ್ರೇಲಿನ ಮಿಲಿಟರಿ ಗ್ರೂಪ್ ನ ನಡುವೆ ಆಗ್ತಿರ್ತಕ್ಕಂಥ ತಿಕ್ಕಾಟಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಭಾರತದ ಒಂದು ನಿಲುವೇನು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿಸುವಂತ ಒಂದು ಆರ್ಟಿಕಲ್ ಅನ್ನ ನೋಡೋಣ. ಇಂಡಿಯಾದ ಪ್ಯಾಲೆಸ್ಟೀನ್ ಪಾಲಿಸಿ ಅನ್ನುವಂಥದ್ದು ಎವಾಲ್ವ್ ಆಗ್ತಿದ್ಯಾ ಅನ್ನುವಂಥ ಪ್ರಶ್ನೆಯನ್ನ ಈ ಆರ್ಟಿಕಲ್ ನಮಗೆ ಕೇಳ್ತಾ ಇರ್ತಕ್ಕಂಥದ್ದು. ಅಟ್ ಯುಎನ್, ಯುನೈಟೆಡ್ ನೇಷನ್ ಅಲ್ಲಿ ಇಂಡಿಯಾ ಪ್ಯಾಲೆಸ್ಟೀನ್ ಅನ್ನ ಬ್ಯಾಕ್ ಮಾಡಿದೆ. ಅಂದ್ರೆ ಈ ಹಿಂದಿನಿಂದಲೂ ಕೂಡ ನಾವು ಪ್ಯಾಲೆಸ್ಟೀನ್ ಅನ್ನ ಸಪೋರ್ಟ್ ಮಾಡ್ತಾನೆ ಬಂದಿರ್ತಕ್ಕಂಥದ್ದು. ಆದ್ರೆ ಜೆರುಸಲೆಂನ ವಿಚಾರಕ್ಕೆ ಬಂದಾಗ ಅಥವಾ ಪ್ಯಾಲೆಸ್ಟೀನಿನ ಬಾರ್ಡರ್ಸ್ ಗಳ ವಿಚಾರಕ್ಕೆ ಬಂದಾಗ ಯಾವುದೇ ರೆಫರೆನ್ಸ್ ಅನ್ನ ನೀಡದೆ ಭಾರತ ತಮ್ಮ ನಿಲುವನ್ನ ತೋರಿಸಿರ್ತಕ್ಕಂಥದ್ದು. ಅದನ್ನ ಆರ್ಟಿಕಲ್ ಮಾತನಾಡ್ತಾ ಇದೆ. ಇತ್ತೀಚೆಗೆ ನಡೆದಂತ ಯುನೈಟೆಡ್ ನೇಷನ್ನಿನ ಸೆಕ್ಯೂರಿಟಿ ಕೌನ್ಸಿಲಿನ ಒಂದು ಮೀಟ್ ಏನಿತ್ತು, ಆ ಮೀಟ್ ನಲ್ಲಿ ಭಾರತ ತನ್ನ ನಿಲುವನ್ನ ತಿಳಿಸಿರ್ತಕ್ಕಂಥದ್ದು. ಭಾರತವು ಸದ್ಯಕ್ಕೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಒಂದು ನಾನ್ ಪರ್ಮನೆಂಟ್ ಮೆಂಬರ್ ಆಗಿದೆ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಒಟ್ಟಾರೆಯಾಗಿ 15 ಮೆಂಬರ್ಸ್ ಗಳಿರ್ತಾರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ. ಅದರಲ್ಲಿ 5 ಪರ್ಮನೆಂಟ್ ಮೆಂಬರ್ಸ್ ಗಳಾಗಿರುತ್ತೆ. ಆ ಪರ್ಮನೆಂಟ್ ಮೆಂಬರ್ಸ್ ಯಾರು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದರ ಜೊತೆಗೆ 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಗಳನ್ನ ಕೂಡ ಹೊಂದಿರುವಂತದ್ದು. ಭಾರತವು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನ ಸದ್ಯಕ್ಕೆ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನು ಕೂಡ ಹೊಂದಿರತಕ್ಕಂಥದ್ದು. ಈ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನುವಂಥದ್ದು ಯಾವುದೇ ರಾಷ್ಟ್ರಕ್ಕೆ ಎಷ್ಟು ವರ್ಷಗಳ ಅವಧಿಗೆ ಇರುತ್ತೆ ಅನ್ನುವಂಥದ್ದನ್ನ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ನಾನ್ ಪರ್ಮನೆಂಟ್ ಮೆಂಬರ್ ಆಗಿರುವಂತಹ ಭಾರತವು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿನ ಮೀಟ್ ನಲ್ಲಿ ತನ್ನ ಒಂದು ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ನ ವಿಚಾರದಲ್ಲಿ ತನ್ನ ನಿಲುವನ್ನ ಈಗ ಮತ್ತೊಮ್ಮೆ ಹೇಳಿರ್ತಕ್ಕಂಥದ್ದು. ಇಲ್ಲಿ ಪ್ಯಾಲೆಸ್ಟೀನ್ ಅನ್ನ ಸಪೋರ್ಟ್ ಮಾಡಿದೆ. ಆದ್ರೆ ಪ್ಯಾಲೆಸ್ಟೀನಿಗೆ ಜೆರುಸಲೆಂ ಕೂಡ, ಈಸ್ಟ್ ಜೆರುಸಲೆಂ ಪ್ಯಾಲೆಸ್ಟೀನ್ ನ ಕ್ಯಾಪಿಟಲ್ ಆಗಲಿ ಅಂತ ಹೇಳಿ ಹಿಂದಿನ ವರ್ಷಗಳಲ್ಲಿ ಭಾರತ ಏನು ರೀಟ್ರೇಟ್ ಮಾಡ್ತಾ ಇತ್ತು, ಅದರ ಬಗ್ಗೆ ಭಾರತ ಮಾತನಾಡಿಲ್ಲ. ಬದಲಾಗಿ ಯುಎನ್ಗೆ ಭಾರತದ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಗಿರುವಂತಹ ಟಿ.ಎಸ್. ತಿರುಮೂರ್ತಿ ಅವರು ತಾವು ಮಾತನಾಡಿದಂತ 4 ನಿಮಿಷದ ಈ ಸ್ಪೀಚ್ ನಲ್ಲಿ ಇಸ್ರೇಲಿನಲ್ಲಿ ಸ್ಟೇಟಸ್ ಕೋ ಏನಿತ್ತು, ಸದ್ಯಕ್ಕೆ ಕಳೆದ ತಿಂಗಳಿನಿಂದ ಏನ್ ನಡೀತಾ ಇದೆ, ಈ ಒಂದು ತಿಕ್ಕಾಟಗಳು ಪ್ರಾರಂಭ ಆಗೋದಕ್ಕೆ ಹಿಂದೆ ಇದ್ದಂತ ಸ್ಟೇಟಸ್ ಕೋ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ ಅನ್ನೋದ್ರ ಬಗ್ಗೆ ಮಾತ್ರವೇ ಮಾತನಾಡಿದೆ. ಬದಲಾಗಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ವಿಚಾರದಲ್ಲಿ 2 ಸ್ಟೇಟ್ ಸೊಲ್ಯೂಷನ್ ಏನಿದೆ, ಇದನ್ನ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಸಾಕಷ್ಟು ವರ್ಷಗಳಿಂದ ನಾವೇನ್ ತಮ್ಮ ನಿಲುವನ್ನ ನಾವು ಹೊಂದ್ಕೊಂಡು ಬಂದಿದ್ದೇವೆ, ಆ ನಿಲುವನ್ನ ಮಾತ್ರವೇ ತಿಳಿಸಿದೆ. ಬದಲಾಗಿ ಏನು ಈಸ್ಟ್ ಜೆರುಸಲೆಂ ಅನ್ನ ಪ್ಯಾಲೆಸ್ಟೀನಿಯನ್ನರಿಗೆ ನಾವು ಕ್ಯಾಪಿಟಲ್ ಆಗಿ ನೀಡೋದ್ರ ಬಗ್ಗೆ ಕೂಡ ಭಾರತ ಏನು ಈ ಹಿಂದೆ ಹೇಳ್ತಾ ಇತ್ತು, ಅದರ ವಿಚಾರವಾಗಿ ಏನು ಮಾತನಾಡದೇ ಇರ್ತಕ್ಕಂಥದನ್ನ ನಾವು ನೋಡ್ಬೋದಾಗತ್ತೆ. ಇಲ್ಲಿ 2 ಅಂಶಗಳನ್ನು ನೋಡ್ಬೋದು. 2017ರವರೆಗೆ ಇಂಡಿಯಾದ ಪೊಸಿಷನ್ ಏನಿತ್ತು ಅಂತ ಅಂದ್ರೆ, ಪ್ಯಾಲೆಸ್ಟೀನಿಯನ್ ಇದು ಸಪೋರ್ಟ್ ಮಾಡಿದಂಥದ್ದು ಪ್ಯಾಲೆಸ್ಟೀನಿಯನ್ ಕಾಸ್ ಅನ್ನ ಸಪೋರ್ಟ್ ಮಾಡ್ತಾ ಇತ್ತು ಮತ್ತು ನೆಗೋಷಿಯೇಟೆಡ್ ಸೊಲ್ಯೂಷನ್ ಅನ್ನ ಸಾವರಿನ್ ಇಂಡಿಪೆಂಡೆಂಟ್ ವಯಬಲ್ ಯುನೈಟೆಡ್ ಸ್ಟೇಟ್ ಆಫ್ ಪ್ಯಾಲೆಸ್ಟೀನ್ ಸಿಗೋದಕ್ಕೆ ಒಂದು ನೆಗೋಷಿಯೇಟೆಡ್ ಸೊಲ್ಯೂಷನ್ ಅನ್ನ ಸೀಕ್ ಮಾಡ್ತಾ ಇತ್ತು.
ಮತ್ತು ಈಸ್ಟ್ ಜೆರುಸಲೆಂ ಅನ್ನುವಂಥದ್ದು ಈ ಒಂದು ಪ್ಯಾಲೆಸ್ಟೀನ್ಗೆ ಕ್ಯಾಪಿಟಲ್ ಆಗಬೇಕು ಮತ್ತು ಸೆಕ್ಯೂರ್ ಮತ್ತು ರೆಕಗ್ನೈಸ್ಡ್ ಬಾರ್ಡರ್ಸ್ ಗಳಲ್ಲಿ ಅದು ಲೀವ್ ಮಾಡಬೇಕಾಗುತ್ತೆ ಇಸ್ರೇಲಿನ ಸೈಡ್ ಬೈ ಸೈಡ್ ನಲ್ಲಿ ವಿತ್ ಪೀಸ್ ನಲ್ಲಿ ಅನ್ನುವಂಥದ್ದನ್ನ ಈ ಒಂದು ಸ್ಪಷ್ಟವಾದಂತ ನಿರ್ಧಾರವನ್ನ ಭಾರತ 2017ರವರೆಗೆ ತಮ್ಮ ನಿಲುವು ಅಂತ ಹೇಳಿ ವ್ಯಕ್ತಪಡಿಸ್ತಾ ಇತ್ತು. ಆದ್ರೆ ನರೇಂದ್ರ ಮೋದಿ ಅವರ ಪ್ರೈಮ್ ಮಿನಿಸ್ಟರ್ಶಿಪ್ ನ ಸಂದರ್ಭದಲ್ಲಿ ಭಾರತಕ್ಕೆ ಇಸ್ರೇಲಿನ ಪ್ರೆಸಿಡೆಂಟ್ ಅವರು ಆಗಮಿಸಿದಂತ ಸಂದರ್ಭದಲ್ಲಿ ಭಾರತ ರೀಟ್ರೇಟ್ ಮಾಡಿದ್ದು ಅಥವಾ ಹೇಳಿದಂತ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಏನು ಅಂತ ಅಂದ್ರೆ ರಿಯಲೈಸೇಷನ್ ಆಫ್ ಅ ಸಾವರಿನ್ ಇಂಡಿಪೆಂಡೆಂಟ್ ಯುನೈಟೆಡ್ ವಯಬಲ್ ಪ್ಯಾಲೆಸ್ಟೀನ್ ಅನ್ನ ನಾವು ನೋಡೋದಕ್ಕೆ ಇಷ್ಟಪಡ್ತೇವೆ, ಕೋ ಎಕ್ಸಿಸ್ಟಿಂಗ್ ಪೀಸ್ಫುಲಿ ವಿತ್ ಇಸ್ರೇಲ್ ಅಂತ ಹೇಳಿ. ಆದ್ರೆ ಈಸ್ಟ್ ಜೆರುಸಲೆಂ ಅನ್ನುವಂಥದ್ದು ಪ್ಯಾಲೆಸ್ಟೀನ್ ನ ಕ್ಯಾಪಿಟಲ್ ಆಗೋದ್ರ ಬಗ್ಗೆ ಇಲ್ಲೇನು ಮಾತನಾಡಿಲ್ಲದೆ ಇರತಕ್ಕಂಥದ್ದು. 2017ರ ನಂತರದಲ್ಲಿ ನಮ್ಮ ನಿಲುವು ಇದಾಗಿದೆ. ಇದರ ಬಗ್ಗೆ ಮತ್ಯಾವುದೇ ಮಾತನ್ನ ಇಲ್ಲೂ ಕೂಡ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಮೀಟ್ ನಲ್ಲೂ ಕೂಡ ಮಾತನಾಡಿಲ್ಲದೆ ಇರತಕ್ಕಂಥದ್ದು ಭಾರತ ಈಗ ಹೊಂದಿರತಕ್ಕಂತ ಈ ಸ್ಪಷ್ಟವಾದಂತ ನಿಲುವು ಏನು ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಭಾರತದ ನಿಲುವೇನು ಈ ವಿಚಾರದಲ್ಲಿ ಅನ್ನುವಂಥದ್ದು ಕೂಡ ನಮಗೆ ಮೈನ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಉತ್ತರಗಳನ್ನ ಉತ್ತರಿಸುವಾಗ ಇದು ಕೂಡ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಅಂಟಿಲ್ 2017 ತನಕ ನಾವೇನ್ ಹೇಳ್ತಾ ಇದ್ವಿ, ಸದ್ಯಕ್ಕೆ ನಮ್ಮ ನಿಲುವು ಏನಾಗಿದೆ ಅನ್ನುವಂಥದ್ದು ನಿಮಗೆ ಸ್ಪಷ್ಟತೆ ಇರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ನಲ್ಲಿ ಇರಾನ್ ಟು ಡೆವಲಪ್ ಫರ್ಜರ್ ಬಿ ಗ್ಯಾಸ್ ಫೀಲ್ಡ್ ಡೊಮೆಸ್ಟಿಕಲಿ ಡಂಪ್ಸ್ ಇಂಡಿಯಾ ಅನ್ನುವಂಥದ್ದನ್ನ ನೋಡೋಣ. ಇಂಡಿಯಾದ OVL ONGC ವಿದೇಶ್ ಲಿಮಿಟೆಡ್ ಇದು 2000ನೇ ಇಸ್ವಿಯಲ್ಲಿ ಗ್ಯಾಸ್ ಫೀಲ್ಡ್ ಅನ್ನ ಡಿಸ್ಕವರ್ ಮಾಡಿತ್ತು ಇರಾನ್ ನಲ್ಲಿ. ಈ ಫರ್ಜರ್ ಬಿ ಗ್ಯಾಸ್ ಫೀಲ್ಡ್ ಅನ್ನ ಡೆವಲಪ್ ಮಾಡುವಂತ ವಿಚಾರದಲ್ಲಿ ಭಾರತದ ಯಾವುದೇ ನೆರವು ಬೇಡ, ಡೊಮೆಸ್ಟಿಕ್ ಆಗಿ ಇದನ್ನ ಡೆವಲಪ್ ಮಾಡ್ತೇವೆ ಅಂತ ಹೇಳಿ ಇರಾನ್ ಸದ್ಯಕ್ಕೆ ತಿಳಿಸಿರ್ತಕ್ಕಂಥದ್ದು. ಇದು ಭಾರತದ ONGC ವಿದೇಶ್ ಲಿಮಿಟೆಡ್, ಭಾರತದ ಇಂಡಿಯಾಸ್ ಎನರ್ಜಿ ಟೈಸ್ ಅನ್ನುವಂಥದ್ದು ಇರಾನ್ ನೊಟ್ಟಿಗೆ ಏನಿದೆ ಇದರ ವಿಚಾರಕ್ಕೆ ಬಂದಾಗ ಒಂದು ಸೆಟ್ ಬ್ಯಾಕ್ ನ ರೂಪದಲ್ಲಿ ಈ ಒಂದು ಇರಾನಿನ ನಿರ್ಧಾರ ಕಾಣಿಸ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಭಾರತಕ್ಕೆ ಒಂದು ಸೆಟ್ ಬ್ಯಾಕ್ ಆಗಿರ್ತಕ್ಕಂಥದ್ದು. ಭಾರತದ ONGC ಈ ಒಂದು ಗ್ಯಾಸ್ ಫೀಲ್ಡ್ ಅನ್ನ 2000ನೇ ಇಸ್ವಿಯಲ್ಲಿ ಡಿಸ್ಕವರ್ ಮಾಡಿದಂಥದ್ದು. ಆಗಿನಿಂದ ಇದು ನಮ್ಮ ಒಂದು ಆನ್ಗೋಯಿಂಗ್ ಕೋಆಪರೇಷನ್ ನ ಭಾಗವಾಗಿ ಕೂಡ ಇತ್ತು. ಆನ್ಗೋಯಿಂಗ್ ಗ್ಯಾಸ್ ನ ವಿಚಾರದಲ್ಲಿ ಏನು ಎನರ್ಜಿ ಕೋಆಪರೇಷನ್ ನ ವಿಚಾರದಲ್ಲಿ ಇದು ಕೂಡ ಒಂದು ಭಾಗವಾಗಿತ್ತು. ಆದ್ರೆ ಈಗ ಇದನ್ನ ಡೆವಲಪ್ ಮಾಡುವಂತದ್ದನ್ನ ಡೊಮೆಸ್ಟಿಕ್ ಆಗಿ ಮಾಡ್ತೇವೆ ಅಂತ ಹೇಳಿ ಇರಾನ್ ತಿಳಿಸಿರುವಂತದ್ದು ಭಾರತಕ್ಕೆ ಒಂದು ಸೆಟ್ ಬ್ಯಾಕ್ ನ ರೂಪದಲ್ಲಿ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್ ನಲ್ಲಿ ಡಿಮ್ಯಾಂಡ್ ಟೇಕ್ಸ್ ಬಿಗ್ ಹಿಟ್ ಆನ್ ಸೆಕೆಂಡ್ ವೇವ್ ಅನ್ನುವಂಥದ್ದನ್ನ ನೋಡೋಣ. ಈ ಆರ್ಟಿಕಲ್ ನ ಅಡಿಯಲ್ಲಿ RBI ಬುಲೆಟಿನ್ ನಮ್ಗೆ ಏನ್ ತಿಳಿಸುತ್ತೆ ಅಂತ ಅಂದ್ರೆ ಡಿಮ್ಯಾಂಡ್ ಅನ್ನುವಂಥದ್ದು ಸಾಕಷ್ಟು ಕಡಿಮೆ ಆಗಿದೆ ಈ COVID-19 ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ. RBI ನ ಬುಲೆಟಿನ್ ಇದನ್ನ ತಿಳಿಸ್ತಾ ಇದೆ. ಬಿಗ್ಗೆಸ್ಟ್ ಟೋಲ್ ಆನ್ ಸೆಕೆಂಡ್ ವೇವ್ಸ್ ಅನ್ನುವಂಥದ್ದು ಡಿಮ್ಯಾಂಡ್ ಶಾಕ್ ಅನ್ನ ನಮಗೆ ತೋರಿಸ್ತಾ ಇದೆ. ಡಿಮ್ಯಾಂಡ್ ಶಾಕಿನ ಟರ್ಮ್ಸ್ ಅಲ್ಲಿ ನಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಲಾಸ್ ಆಫ್ ಮೊಬಿಲಿಟಿ ಆಗಿರ್ತಕ್ಕಂಥದ್ದು, ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಮತ್ತೆ ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಕಡಿಮೆ ಆಗಿದೆ. ಬಿಸೈಡ್ಸ್ ಇನ್ವೆಂಟರಿ ಅಕ್ಯುಮುಲೇಷನ್ ಅನ್ನುವಂಥದ್ದು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ವೈಲ್ ಅಗ್ರಿಗೇಟ್ ಸಪ್ಲೈ ಅನ್ನುವಂಥದ್ದು ಲೆಸ್ ಇಂಪ್ಯಾಕ್ಟ್ ಆಗಿದ್ರು ಕೂಡ ಡಿಮ್ಯಾಂಡ್ ಅನ್ನುವಂಥದ್ದು ಕಡಿಮೆ ಆಗಿರ್ತಕ್ಕಂಥದ್ದು. ಡಿಮ್ಯಾಂಡ್ ಶಾಕ್ ಅನ್ನ ಭಾರತದ ಈ ಒಂದು ಎಕಾನಮಿ ಅಡಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಕಾಣಬಹುದಾಗುತ್ತೆ. ಮೊಬಿಲಿಟಿ ಆಗಿರ್ಬೋದು, ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ಲಾಸ್ ಆಗ್ತಿರುವಂತದನ್ನ ನಾವು ಕಾಣ್ತಾ ಇದ್ದೇವೆ. ಮತ್ತೆ NBFCs ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಗಳಿಗೆ ಹೆಚ್ಚಿನ ಒಂದು ಹೊಡೆತ ಆಗಿದೆ. Q3 ಮತ್ತು Q2 ಅನ್ನು ನಾವು ನೋಡಿದಾಗ 2021-22ನೇ ಸಾಲಿನಲ್ಲಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನುವಂಥದ್ದು ಸ್ಲೋಯರ್ ಪೇಸ್ ನಲ್ಲಿ ಗ್ರೋತ್ ಆಗಿರ್ತಕ್ಕಂಥದ್ದು. ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಗಳು ಈ COVID-19 ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಹೊಂದ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದರ ಜೊತೆಗೆ ಈ ಬಿಗ್ಗೆಸ್ಟ್ ಟೋಲ್ ಎಲ್ಲಿ ಕಾಣಬಹುದು ಅಂದಾಗ ಡಿಮ್ಯಾಂಡ್ ಶಾಕ್ ಅನ್ನುವಂಥದ್ದು ಭಾರತದ ಎಕಾನಮಿಗೆ ಒಂದು ದೊಡ್ಡ ತೊಡಕಾಗ್ತಾ ಇರ್ತಕ್ಕಂಥದ್ದು ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ RBI ಸ್ಥಾಪನೆಯಾದಂತಹ ವರ್ಷವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಅವಾಯ್ಡಿಂಗ್ ಬ್ರೇಕ್ ಡೌನ್ ಅನ್ನುವಂತ ಒಂದು ಎಡಿಟೋರಿಯಲ್ ನಲ್ಲಿ ಮುಂಬರುವಂತ GST ಕೌನ್ಸಿಲ್ ಮೀಟ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. GST ಕೌನ್ಸಿಲ್ ಪ್ರತಿಯೊಂದು ಕ್ವಾರ್ಟರ್ ನಲ್ಲೂ ಅಂದ್ರೆ ಪ್ರತಿ 3 ತಿಂಗಳಿಗೆ ಮೀಟ್ ಆಗ್ಬೇಕಾಗಿತ್ತು. ಆದ್ರೆ ಸದ್ಯಕ್ಕೆ ಈಗ ಕಳೆದ GST ಕೌನ್ಸಿಲ್ ಮೀಟ್ ಅನ್ನುವಂಥದ್ದು ನಡೆದು 7 ತಿಂಗಳಷ್ಟು ಸಮಯ ಆಗಿರ್ತಕ್ಕಂಥದ್ದು. ಮೇ 28ಕ್ಕೆ ಮುಂದಿನ GST ಕೌನ್ಸಿಲ್ ಮೀಟ್ ಅನ್ನ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಲಾಸ್ಟ್ ಸ್ಯಾಟರ್ಡೆ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಇದು ಪಾಸಿಬ್ಲಿ ದ ಲಾಂಗೆಸ್ಟ್ ಪಾಸ್ ಅಂತ ಹೇಳಿ ಆಥರ್ ಕರಿತಾ ಇದ್ದಾರೆ. ಅಷ್ಟು ಹೆಚ್ಚಿನ ಗ್ಯಾಪ್ ಅನ್ನುವಂಥದ್ದು ಸದ್ಯದ GST ಕೌನ್ಸಿಲಿನ ಮೀಟಿಂಗ್ಸ್ ಗಳ ನಡುವೆ ಆಗಿದೆ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಅವರು ತಿಳಿಸ್ತಾ ಇರುವಂತ ಪ್ರಕಾರವಾಗಿ ಈ ಲಾಂಗ್ ಬ್ರೇಕ್ ಅನ್ನುವಂಥದ್ದು ಸೆಂಟರ್ ಮತ್ತು ಸ್ಟೇಟ್ಸ್ ಗಳ ನಡುವಿನ ಈಕ್ವೇಶನ್ ಅನ್ನ ಇನ್ನಷ್ಟು ಆಕ್ವರ್ಡ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಯಾತಕ್ಕಾಗಿ ಅಂತ ಅಂದ್ರೆ ಈ ಹಿಂದೆ GST ಕೌನ್ಸಿಲ್ ಅನ್ನುವಂಥದ್ದು GSTಯ ವಿಚಾರದಲ್ಲಿ GST ಬಂದಂತ ಸಂದರ್ಭದಲ್ಲಿ GST ಕಲೆಕ್ಷನ್ ನಿಂದಾಗಿ ಟ್ಯಾಕ್ಸ್ ಕಲೆಕ್ಷನ್ ಏನಾಗ್ತಾ ಇತ್ತು ಈ ಹಿಂದೆ ರಾಜ್ಯ ಸರ್ಕಾರಗಳಿಗೆ, ಅದರಲ್ಲಿ ಏನಾದ್ರೂ ಈ ಕಲೆಕ್ಷನ್ ಅನ್ನುವಂಥದ್ದು ಹಿಂದಿನ ಸಮಯಕ್ಕಿಂತಲೂ ಕಡಿಮೆ ಆಗ್ತಿದೆ ಅಂತ ಅಂದಾಗ ಮುಂದಿನ 5 ವರ್ಷಗಳ ಕಾಲ ಈ GST ಯಲ್ಲಿ ಆಗುವಂತ ಅವರ ಒಂದು ಕಡಿಮೆ ಆದಾಯ ಏನಾಗುತ್ತೆ ಅದನ್ನ ನಾವು GST ಇಂದ ಆಗುವಂತ ಲಾಸ್ ಅನ್ನ ತುಂಬಿಕೊಡ್ತೇವೆ ಅಂತ ಹೇಳಿ GST ಲಾ ಅನ್ನ ತರುವಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದವರು ತಿಳಿಸಿದಂತದ್ದು. ಇದನ್ನ ಒದಗಿಸುವಂತ ನಿರ್ಧಾರವನ್ನ GST ಕೌನ್ಸಿಲ್ ಅವರು ಮಾಡಬೇಕಾಗಿತ್ತು. ಆದ್ರೆ ಈಗ ಸಾಕಷ್ಟು ರಾಜ್ಯಗಳಿಗೆ ಈ GST
ಕಾಂಪನ್ಸೇಷನ್ ಅನ್ನ ಏನ್ ನೀಡಬೇಕಾಗಿತ್ತು ಅದರಿಂದ ಸೆಂಟರ್ ಹಿಂಜರಿದಿದ್ದಂಥದ್ದು. ಅದರ ವಿಚಾರದಲ್ಲಿ 1.1 lakh crore ಅನ್ನ GST ರೀಕಾಂಪನ್ಸೇಷನ್ ಡ್ಯೂಸ್ ಗಳೇನಿದೆ ಇದನ್ನ ಸ್ಪೆಷಲ್ ಮಾರ್ಕೆಟ್ ಬಾರೋಯಿಂಗ್ಸ್ ನ ರೂಪದಲ್ಲಿ ರಾಜ್ಯ ಸರ್ಕಾರಗಳು ಈ ಸೋರ್ಸ್ ನ ಮುಖಾಂತರವಾಗಿ ಅವುಗಳನ್ನ ಹೊಂದಿಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಸೆಂಟರ್ನವರು ಪ್ರಪೋಸಲ್ ಅನ್ನ ತಂದಿದ್ದಂಥದ್ದು. ಇದರಿಂದಾಗಿ ಸ್ಟೇಟ್ಸ್ ಗಳು ಏನು ಇನ್ಸಿಸ್ಟ್ ಮಾಡ್ತಾ ಇತ್ತು ಲೋನ್ಸ್ ಗಳನ್ನ ಡೈರೆಕ್ಟ್ ಆಗಿ ತಗೊಳ್ಳುವಂತದ್ದು ಒಂದು ಆಫರಿಂಗ್ ಅನ್ನ ನೀಡಿ ಅಂತ ಹೇಳಿ ಅದರಿಂದ ಬ್ಯಾಕ್ ಆಫ್ ಆದಂತ ಆಗಿತ್ತು. ಒನ್ಸ್ ಇನ್ ಅ ಸೆಂಚುರಿ ಆಗುವಂತ ಇಂಥ ಒಂದು ಪ್ಯಾಂಡಮಿಕ್ ನಂತ ಇನ್ಸಿಡೆಂಟ್ ಆಗಿರುವಂತ ಹಿನ್ನೆಲೆಯನ್ನ ರೀಸನ್ ಆಗಿ ನೀಡಿ GST ಕೌನ್ಸಿಲ್ ಏನು ಕಾಂಪನ್ಸೇಷನ್ ಅನ್ನ ನೀಡಬೇಕಾಗಿತ್ತು ಅಷ್ಟರ ಮಟ್ಟಿಗಿನ ಕಾಂಪನ್ಸೇಷನ್ ಅನ್ನ ಸ್ಟೇಟ್ಸ್ ಗಳಿಗೆ ನೀಡೋದ್ರಿಂದ ಸೆಂಟರ್ ಬ್ಯಾಕ್ ಆಫ್ ಆಗಿದ್ದಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಸ್ಟೇಟ್ ಮತ್ತು ಸೆಂಟರ್ಸ್ ಗಳ ನಡುವೆ ತಿಕ್ಕಾಟವು ಆಗಿದ್ದಂಥದ್ದು. ಈ ಈ ಇದರ ಸಂದರ್ಭದಲ್ಲಿ ಇಷ್ಟು ಹೆಚ್ಚಿನ ಒಂದು ಗ್ಯಾಪ್ ಅನ್ನುವಂಥದ್ದು ಮುಂದಿನ GST ಕೌನ್ಸಿಲ್ ಮೀಟ್ ನ ನಡುವೆ ಬಂದಿರತಕ್ಕಂಥದ್ದು ಸ್ಟೇಟ್ ಮತ್ತು ಸೆಂಟರ್ ನಡುವಿನ ಈಕ್ವೇಶನ್ಸ್ ಗಳನ್ನ ಇನ್ನಷ್ಟು ಆಕ್ವರ್ಡ್ ಮಾಡಿದೆ ಅನ್ನುವಂಥದ್ದನ್ನ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಇಂಟರ್ವೀನಿಂಗ್ ಪೀರಿಯಡ್ ನಲ್ಲಿ ಎಕಾನಮಿ ಅನ್ನುವಂಥದ್ದು ಆಲ್ಮೋಸ್ಟ್ ನಾರ್ಮಲ್ಸಿಗೆ ವಾಪಸ್ ಬರೋದಿತ್ತು ಕಳೆದ ಪ್ಯಾಂಡಮಿಕ್ ಮತ್ತು ಈ ಒಂದು GST ಕೌನ್ಸಿಲ್ ನ ಮೀಟಿಂಗ್ ಆಗಿದ್ದಂಥದ್ದು. ಮತ್ತು ಈಗ ನೆಕ್ಸ್ಟ್ ಮೀಟಿಂಗ್ ನ ಸಂದರ್ಭದಲ್ಲಿ ಮೀಟಿಂಗ್ ಹತ್ರ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಇಂಟರ್ವೀನಿಂಗ್ ಪೀರಿಯಡ್ ಏನಾಯ್ತು ಇದರಲ್ಲಿ ವಾಪಸ್ ನಮ್ಮ ಎಕಾನಮಿ ಅನ್ನುವಂಥದ್ದು ನಾರ್ಮಲ್ಸಿಗೆ ಬರುವತ್ತ ತಿರುಗಿತ್ತು. ಆದ್ರೆ ಮತ್ತೊಮ್ಮೆ ಈ ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ ಬಂದಿದ್ರಿಂದಾಗಿ ಇನ್ನು ಹೆಚ್ಚಿನ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಭಾರತದ ಎಕಾನಮಿ ಮೇಲೆ ಆಗಿದೆ. ಫಸ್ಟ್ ವೇವ್ಗೆ ಫಸ್ಟ್ ವೇವ್ ನಲ್ಲಿ ಅಲ್ಲದಂತೆ ಸ್ಟೇಟ್ಸ್ ಗಳ ಮೇಲೆ ಈಗ ಇನ್ನಷ್ಟು ಹೆಚ್ಚಿನ ಓನಸ್ ಇರುವಂತದನ್ನ ಕಾಣಬಹುದಾಗುತ್ತೆ. ಈಗ ಸ್ಟೇಟ್ಸ್ ಗಳೇ ಮೊಬಿಲಿಟಿ ರಿಸ್ಟ್ರಿಕ್ಷನ್ಸ್ ನ ವಿಚಾರದಲ್ಲಿ ಎಲ್ಲವನ್ನು ಕೂಡ ಸಾರ್ಟ್ ಔಟ್ ಮಾಡಬೇಕಾಗಿದೆ ಮತ್ತು ವ್ಯಾಕ್ಸಿನೇಷನ್ ಸೀಕ್ವೆನ್ಸಿಂಗ್ ನ ವಿಚಾರದಲ್ಲಿ ಸ್ಟೇಟ್ಸ್ ಗಳ ಮೇಲೆ ಹೆಚ್ಚಿನ ಭಾರ ಅನ್ನುವಂಥದ್ದು ಇದೆ. ಇನ್ನ ಬಿಗ್ಗರ್ ಹೆಡ್ಡೇಕ್ ಅಂತ ಅಂದ್ರೆ ಎನಫ್ ವ್ಯಾಕ್ಸಿನ್ಸ್ ಗಳನ್ನ ವಿದಿನ್ ದ ಕಂಟ್ರಿ ಅಥವಾ ಔಟ್ಸೈಡ್ ದ ಕಂಟ್ರಿಯಿಂದ ಅವರು ಸೋರ್ಸ್ ಮಾಡಬೇಕಾಗಿರ್ತಕ್ಕಂಥದ್ದು ಸ್ಟೇಟ್ಸ್ ಗಳಿಗಿರುವಂತ ಬಹುಮುಖ್ಯವಾದಂತ ಈಗ ಫಂಕ್ಷನ್ಸ್ ಗಳಾಗಿರ್ತಕ್ಕಂಥದ್ದು. ಈ ಕೌನ್ಸಿಲ್ ಮೀಟಿಂಗ್ ಬಿಫೋರ್ ಆರ್ ಆಫ್ಟರ್ ದ ಯೂನಿಯನ್ ಬಜೆಟ್ ಏನಾದ್ರೂ ಇದ್ದಿದ್ದೇ ಆಗಿದ್ರೆ ಇದರಿಂದಾಗಿ ಸ್ಟೇಟ್ಸ್ ಗಳಿಗಿರುವಂತ ಒಂದಿಷ್ಟು ತೊಂದರೆಗಳಾದ್ರೂ ಕೂಡ ಕಡಿಮೆ ಆಗ್ತಿತ್ತೇನೋ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಸ್ಟೇಟ್ಸ್ ಗಳು ಸಾಕಷ್ಟು ರಾಜ್ಯಗಳು ಕೌನ್ಸಿಲ್ ಮೀಟಿಂಗ್ ಅನ್ನ ಆದಷ್ಟು ಶೀಘ್ರದಲ್ಲಿ ಮಾಡಿ ಅಂತ ಹೇಳಿ ಕಳೆದ ತಿಂಗಳುಗಳಿಂದ ಅವ್ರು ಕೇಳ್ಕೊಳ್ತಾ ಬಂದ್ರು ಕೂಡ ಅಸೆಂಬ್ಲಿ ಪೋಲ್ಸ್ ಗಳನ್ನ ಮುಂದಿಟ್ಕೊಂಡು ಅದನ್ನ ರೀಸನ್ಸ್ ಆಗಿ ನೀಡ್ತಾ ಬಂದು ಈ ಕೌನ್ಸಿಲ್ ಮೀಟ್ ಅನ್ನ ಮುಂದಕ್ಕೆ ಹಾಕ್ಲಾಯ್ತು. ಈಗ 7 ತಿಂಗಳ ನಂತರದಲ್ಲಿ GST ಕೌನ್ಸಿಲ್ ಅನ್ನುವಂಥದ್ದು ಮೀಟ್ ಆಗ್ತಾ ಇರ್ತಕ್ಕಂಥದ್ದು. ಸೆಂಟರ್ ಇಲ್ಲಿ ಸ್ಲೈಟ್ ಚೇಂಜ್ ಇನ್ ಈಕ್ವೇಶನ್ಸ್ ಗಳನ್ನ ತೋರಿಸಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಅಂದ್ರೆ 3 ತಿಂಗಳಿಗೆ ಜರಗಬೇಕಾಗಿತ್ತು ಆದ್ರೆ ಅದು ಜರಗದೆ ಇರುವಂತೆ ಕೇಂದ್ರ ಸರ್ಕಾರ ನಿರ್ಧಾರಗಳನ್ನ ತಗೊಂಡಿರ್ತಕ್ಕಂಥದ್ದನ್ನ ಲೇಖಕರು ಒಂದು ಒಪ್ಪದ ರೀತಿಯಲ್ಲಿ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ಈಗಿನ ಒಂದು ಸನ್ನಿವೇಶವನ್ನ ನೋಡಿದಾಗ ಕಳೆದ ಒಂದಷ್ಟು 2-3 ತಿಂಗಳುಗಳ ಹಿಂದೆಯೇ ಈ ಮೀಟಿಂಗ್ ಕಂಡಕ್ಟ್ ಆಗಿದ್ರೆ ಏನು ಈಕ್ವೇಶನ್ ಅನ್ನ ಕಾಣಬಹುದಾಗಿತ್ತು ಅದರಲ್ಲಿ ಒಂದಷ್ಟು ಚೇಂಜ್ ಇನ್ ಈಕ್ವೇಶನ್ ಅನ್ನ ಈಗ ಕಾಣಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಅಸೆಂಬ್ಲಿ ಪೋಲ್ಸಿನ ರಿಸಲ್ಟ್ಸ್ ಗಳನ್ನ ನೋಡಿದಾಗ ತಮಿಳುನಾಡು ಒಂದು ದೊಡ್ಡ ಸ್ಟೇಟ್ ಆಗಿದೆ. ಈ ಸ್ಟೇಟ್ ನಲ್ಲಿ ಬಂದಿರತಕ್ಕಂತ ಅಲ್ಲಿನ ರೀಜನಲ್ ಪಾರ್ಟಿ ಅನ್ನುವಂಥದ್ದು ಬೇರೆಯದೇ ರೀತಿಯಲ್ಲಿ ಈಗ GST ಕೌನ್ಸಿಲ್ ನಲ್ಲಿ ಮಾತನಾಡುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಸೆಂಟರ್ಸ್ ನ ಲೈನ್ಗೆ ಸೆಂಟರ್ ಏನು ಒಪಿನಿಯನ್ ಅನ್ನು ನೀಡುತ್ತೆ ಅದಕ್ಕೆ ತಕ್ಕಂತೆ ಈಗ ಇಲ್ಲಿನ ಈ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿರ್ಬೋದು ಈ ರಾಜ್ಯಗಳಾಗಿರ್ಬೋದು ಒಪ್ಪಿಗೆಯನ್ನು ಸೂಚಿಸೋದಿಲ್ಲ. ಈ ಹಿನ್ನೆಲೆಯಲ್ಲಿ ಲೇಖಕರು ಮಾತನಾಡ್ತಾ ಇದ್ದಾರೆ ಸ್ಟೇಟ್ಸ್ ಗಳ ಪರ್ಸ್ಪೆಕ್ಟಿವ್ ಗೆ ಬಂದಾಗ ಒಂದು ಕ್ಲಾರಿಟಿಯನ್ನ ಅವ್ರು ನೀಡಬೇಕಾಗುತ್ತೆ. 63,000 ಕೋಟಿಯಷ್ಟು GST ಕಾಂಪನ್ಸೇಷನ್ ಅನ್ನ ಏನು ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ನೀಡಬೇಕು ಅದಿನ್ನೂ ಕೂಡ ಸ್ಟಿಲ್ ಡ್ಯೂ ಇದೆ. ಈ ಡ್ಯೂನ ವಿಚಾರದಲ್ಲಿ ಸ್ಪಷ್ಟವಾದಂತ ಕ್ಲಾರಿಟಿಯನ್ನ ಟೈಮ್ಲಿ ಮ್ಯಾನರ್ ಅಲ್ಲಿ ನೀಡಬೇಕಾಗತ್ತೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಇನ್ನ ಕ್ಯಾಶ್ ಫ್ಲೋ ವಿಸಿಬಿಲಿಟಿ ಅನ್ನುವಂಥದ್ದು ಕೂಡ ಅವರು ಏನು COVID-19 ನ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಗೊಳ್ಬೇಕಾಗಿರುವಂತಹ ಹಲವಾರು ನಿರ್ಧಾರಗಳಾಗಿದೆ ಅಥವಾ ಅವರ ಮೇಲಿರ್ತಕ್ಕಂಥ ವ್ಯಾಕ್ಸಿನ್ಸ್ ವಿಚಾರದಲ್ಲಿ ಮೊಬಿಲಿಟಿ ವಿಚಾರದಲ್ಲಿ ಇರುವಂತಹ ಜವಾಬ್ದಾರಿಗಳೇನಿದೆ ಇವೆಲ್ಲವಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಈವನ್ ಮೋರ್ ಪ್ರೆಸ್ಸಿಂಗ್ ಏನು ಅಂತ ಅಂದ್ರೆ ಡಿಮ್ಯಾಂಡ್ ಟು ಡ್ರಾಪ್ GST ಅನ್ನುವಂಥದ್ದು. ಈಗ ಕೋವಿಡ್ ಪ್ಯಾಂಡಮಿಕ್ಗೆ ಕೋವಿಡ್ಗೆ ಬೇಕಾಗುವಂತಹ ಮೆಟೀರಿಯಲ್ಸ್ ಗಳಾಗಿರುವಂತಹ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಗಳ ಮೇಲೂ ಕೂಡ 12% ನಷ್ಟು GST ಇದೆ. ವ್ಯಾಕ್ಸಿನ್ಸ್ ಗಳ ಮೇಲೂ ಕೂಡ 5% ನಷ್ಟು GST ಇರುವಂತದ್ದು. ಇನ್ನ ರಿಲೀಫ್ ಸಪ್ಲೈಸ್ ಗಳು ಅಬ್ರಾಡ್ ಇಂದ ಏನ್ ಬರ್ತಿದೆ ಇವುಗಳಾಗಿರ್ಬೋದು ಇವುಗಳ ಮೇಲೆ GST ಯನ್ನ ಡ್ರಾಪ್ ಮಾಡಿ ಅನ್ನುವಂತ ಒಂದು ದೊಡ್ಡ ಒಂದು ಡಿಮ್ಯಾಂಡ್ ಏನಿದೆ ಇದು ಕೂಡ ಒಂದು ಪ್ರೆಸ್ಸಿಂಗ್ ಇಶ್ಯೂ ಆಗುತ್ತೆ. ಈ ಒಂದು ಮೀಟಿಂಗ್ ನಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರ ಅದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಇನ್ನ GST ಕಲೆಕ್ಷನ್ ನ ವಿಚಾರಕ್ಕೆ ಬಂದಾಗ ಇವುಗಳನ್ನ ಡ್ರಾಪ್ ಮಾಡಿದ್ರೆ ಇನ್ನಷ್ಟು GST ಕಲೆಕ್ಷನ್ ಕಡಿಮೆ ಆಗೋದ್ರಿಂದಾಗಿ ಸೆಂಟರ್ ಮೇಲೆ ಇನ್ನಷ್ಟು ಹೊರೆ ಆಗ್ಬೋದು. ಸ್ಟೇಟ್ಸ್ ಗಳಿಗೆ ಯಾವ ರೀತಿಯಾಗಿ ಈ ಹಣವನ್ನ GST ಕಾಂಪನ್ಸೇಷನ್ ಅನ್ನ ಸೆಂಟರ್ ಹೊಂದಿಸುತ್ತೆ ಈ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಆದ್ರೆ ಟ್ಯಾಕ್ಸ್ ಎಕ್ಸ್ಪರ್ಟ್ಸ್ ಬಿಲೀವ್ ಮಾಡುವಂತೆ GST ಬರ್ಡನ್ ಅನ್ನ ರೆಡ್ಯೂಸ್ ಮಾಡುವಂಥದ್ದು ಪಾಸಿಬಲ್ ಇದೆ ಅನ್ನುವಂಥ
ಅನ್ನುವಂಥದ್ದನ್ನ ಟ್ಯಾಕ್ಸ್ ಎಕ್ಸ್ಪರ್ಟ್ಸ್ ತಿಳಿಸ್ತಾರೆ. ಸೆಂಟರ್ ಅನ್ನುವಂಥದ್ದು GST ಯನ್ನ ಏನು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಮೇಲೆ ಡ್ರಾಪ್ ಮಾಡಿತ್ತು, ಅದೇ ರೀತಿಯಾಗಿ ಕೋವಿಡ್ಗೆ ಸಂಬಂಧಪಟ್ಟಂತ ಇವುಗಳ ಮೇಲೂ ಕೂಡ ಡ್ರಾಪ್ ಮಾಡುವಂಥದ್ದು ಸರಿ ಆಗುತ್ತೆ ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ ಆಗಿದೆ. ವ್ಯಾಕ್ಸಿನ್ ಮತ್ತು ಕ್ರಿಟಿಕಲ್ ಸಪ್ಲೈಸ್ಗಳ ಮೇಲೆ GST ಏನ್ ಬರ್ತಾ ಇತ್ತು, ಇದು ಕೂಡ ಒಂದು ಸೋರ್ಸ್ ಆಫ್ ರೆವಿನ್ಯೂ ಆಗಿತ್ತು ರಾಜ್ಯ ಸರ್ಕಾರಗಳಿಗಾಗಿರ್ಬೋದು, ಕೇಂದ್ರ ಸರ್ಕಾರಕ್ಕಾಗಿರ್ಬೋದು. ಆದ್ರೆ ಇವುಗಳನ್ನ ತೆಗೆದು ಹಾಕೋದ್ರಿಂದ ಆಗುವಂತ ಇವುಗಳೇ ಒಂದು ಮುಖ್ಯವಾದಂತ ಫ್ಯಾಟ್ ಸೋರ್ಸ್ ಆಫ್ ರೆವಿನ್ಯೂ ಏನಾಗಿರ್ಲಿಲ್ಲ. COVID-19 ಎಕ್ಸ್ಪೆನ್ಸಸ್ ನ ಮೇಲೆ GST ನ ತೆಗೆದು ಹಾಕುವಂಥದ್ದು ಒಂದು ಒಳ್ಳೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಒಟ್ಟಾರೆ ಕೇಂದ್ರ ಸರ್ಕಾರದವರು ಒಂದು ಅಕಮಡೇಟಿವ್ ಅಪ್ರೋಚ್ ಅನ್ನ ತರಬೇಕಾಗತ್ತೆ. ಇಂಡಿಯಾದ ಫಿಸಿಕಲ್ ಫೆಡರಲಿಸಂ ಫ್ರೇಮ್ ವರ್ಕ್ ಅನ್ನುವಂಥದ್ದು ಸಫರ್ ಆಗದೇ ಇರುವಂತೆ ಮತ್ತು ಒಂದು ಇರ್ರಿಟ್ರೀವಬಲ್ ಬ್ರೇಕ್ ಡೌನ್ ಅನ್ನುವಂಥದ್ದು ಆಗದೇ ಇರುವಂತೆ ಮ್ಯಾನೇಜ್ ಮಾಡಬಹುದಾದಂತ ಒಂದು ಫ್ರೇಮ್ ವರ್ಕ್ ಅನ್ನ ತರಬೇಕು ಅನ್ನುವಂಥದ್ದು ಒಟ್ಟಾರೆ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಅದರಿಂದಾಗಿ ಆಗಬಹುದಾದಂತ ಬ್ರೇಕ್ ಡೌನ್ ಅನ್ನ ಅವಾಯ್ಡ್ ಮಾಡಬೇಕು ಈ ಮೀಟಿಂಗ್ ನ ಮುಖಾಂತರವಾಗಿ ಅನ್ನುವಂಥದ್ದು ಒಟ್ಟಾರೆ ಲೇಖಕರ ಅಭಿಪ್ರಾಯ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನ ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.